ಬೋಧಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾಧು ಇವನಿಗೆ ಮಣಿವೆನು, ಸಾಧು ಇವನಿಗೆ ಮಣಿವೆನು. ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜಗೋಮನ ಮನರಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಮನೆಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ನೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ಮನಪೇ, ಸಿದ್ಧಾರೂಢರಿಗೆ ನಾಥನಾಪೇ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಚ್ಚನೆ ಕೇಳುವ ತನಕ ಬಾಳ ಕೂಗುತ್ತಲಿರುವವಿ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದದಂ ದೇವಂ ವಂದೇ ಸಿದ್ಧಾರೂಢಮಹಂ ಭಜೆ, ವಂದೇ ಸಿದ್ಧಾರೂಢಮಹಂ ಭಜೆ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಭೂದೆ ಎನ್ನುವ ಗ್ರಂಥದ 5ನೆಯ ಸಂಧಿಯ 7ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಮೊದಲನೆಯ ಸೂತ್ರಾದಿಗಳಲ್ಲಿ ಅಂತಃಕರಣ ಶುದ್ಧಿಗಾಗಿ ಯಮ ನಿಯಮಾದಿಗಳನ್ನು ಹೇಳ್ತಾ ಬಂದರು. ಕಾರಣ ಅವೆಲ್ಲವೂ ಕೂಡ ಅಂಥ ಅಂದರೆ ಒಳಗಿನ ಕರ್ಣ ಅಂದರೆ ಸಾಧನೆ.
ಒಳಗಿನ ಕರ್ಣ ಸಾಧನೆಗಳು ಮನ, ಬುದ್ಧಿ, ಚಿತ್ತ. ಇವುಗಳ ಶುದ್ಧಿಗಾಗಿ ಅವುಗಳನ್ನ ಹೇಳಿದರು. ಅಲ್ಲೇ ಮುಕ್ತಿ ಆಗುತ್ತದೆ ಅನ್ನುವುದನ್ನ ಒಪ್ಪಬಾರದು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟು ಮುಂದಿನ ಸೂತ್ರದಲ್ಲಿ ಮಹಾತ್ಮ ಹೇಳ್ತಾರೆ, ಆಸನ ಸ್ಥಿರವಾಗಿ ಮನ ಅಕ್ಷಿ ಹಸುಗೂಡಿ ನಾಸಕ ಅಗ್ರದಲ್ಲಿ ನಿಂದೊಡೆ ಮುಕ್ತಿ ಅಂತ ಇಲ್ಲಿ ಕೂಡ ಹೇಳ್ತಾ ಬಂದ್ರು. ಇಲ್ಲಿ ಏನ್ ಹೇಳ್ತಾರಂದ್ರೆ, ಆಸನ ಸ್ಥಿರವಾಗಿ ಮನ ಅಕ್ಷಿ ಹಸುಗೂಡಿ ನಾಸಕ ಅಗ್ರದಲ್ಲಿ ನಿಂದೊಡೆ ಮುಕ್ತಿ ಅಂದ್ರು. ಎಲ್ಲಿ ಅಂದ್ರೆ ಆಸನ ಅಂದ್ರೆ ನಾವು ಬಹಳ ಸಲ ವಿಚಾರ ಮಾಡ್ತೀವಿ. ಆಸನ ಅಂತ ಯಾವುದಕ್ಕೆ ಹೇಳಬೇಕು ಅಂದ್ರೆ ಅದು ಕೂಡುವುದಕ್ಕೆ ಅಥವಾ ಕುಳಿತುಕೊಳ್ಳುವುದಕ್ಕೆ ಒಂದು ಸಾಧನ ಅಷ್ಟೆ. ಆ ಆಸನಗಳಲ್ಲಿ ಸಾಕಷ್ಟು ಆಸನಗಳು ಉಂಟು. ಅದರಲ್ಲಿ ಪದ್ಮಾಸನ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಅತಿ ಶ್ರೇಷ್ಠವಾದದ್ದು. ಕಾರಣ ಅದು ಸ್ಥಿರವಾಗಿ ಅಂದ್ರು. ಆಸನ ಸ್ಥಿರ ಆಗ್ಬೇಕಂದ್ರು ಅಂದ್ರೆ ದೇಹ ಆ ಕಡೆ ಈ ಕಡೆ ಚಲಿಸದೆ ಸ್ಥಿರವಾಗಿ ದೇಹವನ್ನ ಕೂಡಿಸುವುದೇ ಆಸನ. ಏನ್ ಕೂಡಿಸೋದಿಲ್ಲಿ? ದೇಹವನ್ನ ಸ್ಥಿರವಾಗಿ ಕೂಡಿಸುವುದೇ ಆಸನ, ಕೂಡುವುದೇ ಆಸನ. ಅಷ್ಟಾಯ್ತಲ್ರಿ ಮುಗಿತಲ್ಲ ಅಂದ್ರೆ ಅದು ಮುಗಿಯೋದಿಲ್ಲ ಅನ್ನುವಂಥ ಮಾತಿಗಾಗಿ ಮುಂದೆ ಹೇಳಿದ್ರು, ಮನ ಅಕ್ಷಿ ಹಸುಗೂಡಿ. ಇವು ಒಂದಕ್ಕೊಂದು ಸಂಬಂಧ. ಮನಸ್ಸು ಬಹಿರಂಗದಲ್ಲಿ ದೇಹ ಕೂಡಬೇಕಾಗ್ಯದ, ಒಳಗಡೆ ಮನಸ್ಸು ಸ್ಥಿರವಾಗಿ ಇರಬೇಕಾಗ್ಯದ. ಹೌದಿಲ್ಲ? ಅಂದಾಗ ಈ ಮನಸ್ಸಿಗೂ ಮತ್ತು ದೇಹಕ್ಕೂ ಸಂಬಂಧ ಅದ. ಅಲ್ಲಿ ಗುಟ್ಟು ಹೇಳ್ತಾರೆ ಮಹಾತ್ಮರು. ಮನಸ್ಸಿಗೂ ದೇಹಕ್ಕೆ ಏನು ಸಂಬಂಧ ಅಂದ್ರೆ, ಮನಸ್ಸು ಚಂಚಲ ಆದ್ರೆ ದೇಹ ಚಂಚಲ ಆಗ್ತದೆ, ದೇಹ ಚಂಚಲ ಆದ್ರೆ ಮನಸ್ಸು ಚಂಚಲ ಆಗ್ತದೆ. ಸಂಬಂಧ ಅವಿಲ್ಲ. ಅದಕ್ಕಾಗಿ ಆಸನ ಅನ್ನೋದು ಯಾವುದಕ್ಕೆ ಹೇಳಬೇಕು ಅಂದ್ರೆ ಅದು ಹಸು ಅಕ್ಷಿ ಒಡಗೂಡಿ. ಇದಕ್ಕೆ ಕಾರಣ ಏನದ ಅಂದ್ರೆ ಮನಸ್ಸು ಸ್ಥಿರ ಆಗಬೇಕು, ದೇಹ ಸ್ಥಿರವಾಗಿರ್ಬೇಕು. ದೇಹ ಸ್ಥಿರವಾಗಬೇಕಾದ್ರೆ ಮನಸ್ಸು ಮೊದಲು ಸ್ಥಿರ ಆಗಬೇಕು. ಈ ಮನಸ್ಸು ಸ್ಥಿರವಾಗಿ ನಿಲ್ಲಬೇಕಾಗಿದ್ರೆ ಪ್ರಾಣದ ವ್ಯತ್ಯಾಸ ಆಯ್ತಂದ್ರೆ ಮನಸ್ಸು ಅಸ್ಥಿರ ಆಗ್ತದೆ, ದೇಹ ಅಸ್ಥಿರ ಆಗ್ತದೆ. ಹಾಗಾಗಿ ಇವು ಮೂರು ನೇತ್ರ ದೃಷ್ಟಿಯ ನಾಸಕಾಗ್ರದಲ್ಲಿ ಅಂದ್ರೆ ನಾಸಕ ಅಗ್ರದಲ್ಲಿ ಅಂದ್ರೆ ಭೂಮಧ್ಯ ಸ್ತರದಲ್ಲಿ ಇಲ್ಲಿ ಸ್ಥಿರವಾಗಿ ನಿಂತುಕೊಂಡರೆ ಅದು ಚಲನೆ ಆಗಲಾರ್ದ ಅದು ನಿಂತಿತ್ತು ಅಂದ್ರೆ ಅದು ಮುಕ್ತಿ ಅಂತ ಹೇಳಿದ್ರು. ಮುಕ್ತಿ ಅಂತ ಯಾಕೆ ಹೇಳಿದ್ರು ಇಲ್ಲಿ ಅಂದ್ರೆ ಪರಂಪರಾ ಸಾಧನೆಗೆ ಮುಕ್ತಿ ವಿನಃ ಅಲ್ಲಿಯೇ ಮುಕ್ತಿ ಆಗೋದಿಲ್ಲ ಅನ್ನುವಂಥ ಮಾತನ್ನ ನಾವು ಬಿಡಬಾರದು. ಯಾಕಂದ್ರೆ ಇಲ್ಲೇ ಮುಕ್ತಿ ಆಗಿದ್ರೆ ಮತ್ತೆ ಏನು ಬೇಕಾಗಿದ್ದಿಲ್ಲ, ನಮ್ಗೆ ಯಾವುದರ ಅವಶ್ಯಕತೆ ಇದ್ದಿಲ್ಲ. ಅದಕ್ಕಾಗಿ ಇಲ್ಲಿ ಮುಂದೆ ಆಸನಗಳಿಂದ ಏನ್ ಲಾಭ ಆಗ್ತದ್ರಿ ಅಂದ್ರೆ ಆಸನದಿಂದ ಆರೋಗ್ಯ ಪ್ರಯೋಜನ ಆಗ್ತದಂತ ನಿರ್ಣಯ ಮಾಡ್ಯಾರ. ಆಸನದಿಂದ ಆರೋಗ್ಯ
ಇವು ತಾನೇ ಯಮ ನಿಯಮಗಳಂತಿವೆ. ಇವರಿಂದೇ ಭವಬಾಧೆ ಅಳಿವುದು. ಬಳಿಕಿನ್ನು ಯುವತಿ ಕೇಳು ಆಸನ ಗತಿಯನ್ನು ಒರೆವೆನು ನಾನು ಅವರಿಂದೆ ಅಂತ ಇಲ್ಲಿ ಮಹಾತ್ಮ ಹೇಳ್ತಾರೆ. ಏನಾಗ್ತದ ಅಂದ್ರೆ ತನು ರುಜ ಪರಿಬೋದು ಅಂದ್ರು. ನಿನ್ನ ಶರೀರಕ್ಕೆ ಬರ್ತಕ್ಕಂಥ ರೋಗ ಹೋಗ್ಬೋದು ಅಂತ ಇಲ್ಲಿ ಮಹಾತ್ಮರು ಇಲ್ಲಿ ಹೇಳಿಕೆ ಅಂತ ಬರ್ತಾರೆ. ಕಾರಣ ಯಮ ನಿಯಮಾದಿಗಳು ಏನು ಮಾಡಿದವು, ನಿನ್ನಲ್ಲಿ ಇರುವಂಥ ಯಾವ ದುರ್ಗುಣಗಳನ್ನು ಇದ್ವಲ್ಲ ಮೊದಲು, ಆ ದುರ್ಗುಣಗಳನ್ನು ನಾಶ ಮಾಡಿ ಸದ್ಗುಣಗಳಿಂದ ನಿನಗೇನಾಯ್ತು, ಶಾಂತಿ ಆಯ್ತು, ಸುಖ ಆಯ್ತು. ದುಃಖ ಯಾಕಾಯ್ತ್ರಿ ನಿನಗ ಅಂತ ಕೇಳಿದ್ರೆ ಮಹಾತ್ಮರು ದುಃಖ ಆದದ್ದು ನಿನಗ ದುರ್ಗುಣಗಳಿಂದ ದುಃಖ ಆಗದೆ ವಿನಃ ಸದ್ಗುಣಗಳಿಂದ ಸುಖ ಆತಿತ್ತು. ಆದರೆ ದುರ್ಗುಣಗಳನ್ನೇ ನೀನು ಸ್ವೀಕಾರ ಮಾಡಿದ್ದಿ, ಆ ಕಾರಣ ಸುಖ ಹೋಗ್ಯದ, ದುಃಖ ಆಗ್ಯದ. ಆ ದುರ್ಗುಣ ಆದ್ರೆ ಯಾಕೆ ಬಂತು ನಿನಗಂದ್ರೆ ಆ ದುರ್ಗುಣ ಕೂಡ ವಿಷಯಾದಿಗಳಿಂದ ನಿನಗ ದುರ್ಗುಣ ಆಗ್ಯದ. ವಿಷಯಾದಿ ನಿನ್ನೆ ಹೇಳಿದ್ವಲ್ಲ, ಅದು ಪಿತ್ತ ನೆತ್ತಿಗೇರಿ. ನೆತ್ತಿಗೇರಿದಾಗ ಏನದ, ಪಿತ್ತ ಆದವನಿಗೆ ಭೂಮಿ ತಿರುಗಿದಂಗ ವಿಷಯಾದಿಗಳ ಪಿತ್ತ ನೆತ್ತಿಗೇರಿದಾಗ ನಿನ್ನ ಮನಸ್ಸು ಚಂಚಲ ಆಗೋದು ಸಹಜವಾದ, ಸ್ಥಿರವಾಗಿರೋದಿಲ್ಲ. ಹಾಗಾಗಿ ಆ ವಿಷಯಾದಿಗಳು ಹೇಗಂದ್ರೆ ನಿನ್ನ ಬುದ್ಧಿಯನ್ನ, ನಿನ್ನ ಮನಸ್ಸನ್ನ, ನಿನ್ನ ಶರೀರವನ್ನು ಕೂಡ ದುರ್ಬಲಗೊಳಿಸಿ ದುಃಖಕ್ಕೆ ಕಾರಣ ಆಗ್ತವ. ಅವುಗಳನ್ನು ಕಾಪಾಡಬೇಕಾದರೆ ಇವೆಲ್ಲ ಯಮ ನಿಯಮಗಳನ್ನು ಹಿಡಿದುಕೊಂಡು ದುರ್ಗುಣಗಳನ್ನು ನಾಶ ಮಾಡಿಕೊಂಡು ಸದ್ಗುಣಗಳ ಸಂಪಾದನೆ ಮಾಡಿದಾಗ ಮಾತ್ರ ನಿನಗೆ ಆಸನ ಆಗಿ ಬರ್ತದೆ. ಆಸನ ಅವಾಗ ಆಗದು, ಅಲ್ಲಿವರೆಗೆ ಆಗೋದಿಲ್ಲ. ಹಾಗಾಗಿ ಇವುಗಳಲ್ಲಿ ಮುಖ್ಯವಾಗಿ ಏನು ಹೇಳಿದ್ರು ಮಹಾತ್ಮರು, ಸೆರೆಯನ್ನ ಒಬ್ಬ ಕುಡದ ಮನುಷ್ಯ ಅಂದ್ರೆ ಸೆರೆ ಕುಡಿದ ಮನುಷ್ಯನ ಮಾತುಗಳು ವಿಚಿತ್ರ ಅಥವಾ ಅವನು ಯಾರಿಗೆ ನಾನು ಏನು ಹೇಳ್ತೀನಿ, ಯಾರು ನನಗೆ ಹೇಳ್ತಾರ ಅನ್ನೋದು ಪರಿವಿಲ್ಲ. ಮತ್ತು ಅವನ ಉತ್ಕಟವಾದ ಇಚ್ಛೆಗಳಿಗೆ ನಾನಾ ಪ್ರಕಾರವಾಗಿ ಹುಚ್ಚನಂತೆ ಮಾತಾಡ್ತಾನೆ. ಅವನ ಮುಂದೆ ಯಾರಾದರೂ ದೇವರು ವಿಚಾರ ಹೇಳಿದರೆ ಎಲ್ಲನ ದೇವರು ಅಂತಾನೆ. ಮತ್ತು ಇನ್ನೊಂದು ಒಳ್ಳೆಯ ವಿಚಾರವನ್ನು ಹೇಳಿದರೆ ಅದರಿಂದ ಏನು ಪ್ರಯೋಜನ ಅಂತಾನ. ಶಾಸ್ತ್ರ ಕೇಳಿ ಸಾವಿಲ್ಲಂತ್ರಿ, ಸಾಯಿಲಾರ್ದ ಗಣಮಗ ಯಾವನಾನ ತೋರ್ಸಂತ ಅವನಂತ ನೋಡ್ರಿ. ಸಾಯಿಲಾರ್ದನ ಯಾವನಾನ ಕೇಳ್ತಾರಲ್ಲ ಈಗ. ಯಾಕ ಕೇಳ್ತಾನ? ಅವನು ಸೆರೆ ಕುಡದನ, ಪಿತ್ತ ನೆತ್ತಿಗೆರದ. ಅದರಂತೆ ದುರ್ಗುಣಗಳಿಂದ ಕೂಡಿದಂಥ ಮನಸ್ಸು, ಶರೀರ, ಪ್ರಾಣ ನಾವು ನೋಡ್ತುವಂಥ ನೋಟ. ಯಾಕ್ರಿ ನೇತ್ರಕ್ಕೆ ಮನಸ್ಸಿಗೆ ಏನು ಸಂಬಂಧ ಅದ ಅಂದರೆ ಇಲ್ಲಿ ಮಹಾತ್ಮರು ಹೇಳ್ತಾರ, ಇಲ್ಲಿ ಯದ್ಭಾವ ತದ್ದೃಷ್ಟಿ ಅಂತ. ಕುಡುಕ ಯಾವ ಭಾವದಿಂದ ಜಗತ್ತು ನೋಡ್ತಾನ ಅದೇ ಭಾವದಿಂದ ಕಾಣ್ತಾನಲ್ಲ. ಅಂದ್ರೆ ನೇತ್ರ ಅಂದ್ರೆ ದೃಷ್ಟಿ ಕೊಡುವುದಿಲ್ಲ, ತಾನು ಕುಡ್ದಾನ, ಅದರ ಕಲ್ಪನೆ ಕಣ್ಣಿನಲ್ಲಿ ಬಂತು ನೋಡ್ರಿ, ಬಂದದಿಲ್ಲ. ಅದ್ರಂಗ ನಿನ್ನ ಭಾವನೆಗಳು ಹೇಗೆ ಆಗ್ತವ, ಆ ಭಾವಗಳೇ ನಿನ್ನ ನೇತ್ರ ರೂಪವಾಗಿ ಜಗತ್ತು ಅದೇ ದೃಷ್ಟಿಯಿಂದ ಕಾಣ್ತೈತಿ. ಅದೇ ಉಳಿದ ಮನುಷ್ಯ ದೇವರಾನ, ಶಾಸ್ತ್ರಗಳಾವ, ಧರ್ಮದ,
ನೀತಿಯಾದ ಅನ್ನುವಂಥ ವಿಚಾರ ಮಾಡ್ತಾನಿಲ್ಲ ಅವನು. ಯಾಕ ವಿಷಯಾದಿಗಳ ಪಿತ್ತ ಇವನ ಎತ್ತಿಗೆರಿಲ್ಲ, ಅವನು ಕುಡ್ದನಂಗೆ ಮಾತಾಡ್ತಾನ. ನೀವೇನು ಕುಡಿತೀರಿ ಅಂದರೆ ವಿಷಯಾದಿಗಳನ್ನು ಸೇವನೆ ಮಾಡ್ತೀವಲ್ಲ, ಅದು ಇಷ್ಟು ನಿನ್ನ ದೃಷ್ಟಿಯನ್ನ ದೋಷ ತಂದು ಕೊಡ್ತಾವ. ಅದಕ್ಕಾಗಿ ಇಲ್ಲಿ ಆಸನ ಅಂತ ಹೇಳಿದ್ರೆ ಆಸನ ಸ್ಥಿರವಾಗಿ ಅಂದಲ್ಲಿ ಏನು ಮಾಡೋದು ಅಂದ್ರೆ ಮೊದಲು ಆಸನ ಅಂತ ಯಾವುದಕ್ಕೆ ಅನ್ನಬೇಕು ಅನ್ನೋದನ್ನು ತಿಳ್ಕೊಬೇಕಾದ್ರೆ ಸುಮ್ಮನೆ ಸಂಕ್ಷಿಪ್ತ. ಆಸನದ ಲಕ್ಷಣ ಕುಳಿತುಕೊಳ್ಳುವುದು ಅಥವಾ ಕುಳಿತುಕೊಳ್ಳುವ ಒಂದು ಸಾಧನ. ಕುಂತಿರಲ್ಲ, ಕುಳಿತುಕೊಳ್ಳುವುದು ಅಥವಾ ಕುಳಿತುಕೊಳ್ಳುವ ಒಂದು ಸಾಧನ. ಮತ್ತೆ ಅದು ಯಾಕೆ ಸಾಧನ ಬೇಕಂದ್ರೆ ಕ್ರಮಕ್ಕೆ ಸಾಧನ ಬೇಕು. ಬೀಗರ ಮನೆಗೆ ಹೋದಾಗ ಆಸನ ಹಾಕೊಂಡು ಕೊಡ್ತಾರೆ ನೀವು. ತಾತ ಹೇಳ್ತದ, ಬೀಗರ ಮನೆಗೆ ಹೋದಾಗ ಕಾಲ ಮೇಲೆ ಕಾಲು ಹಾಕೊಂಡು ಆರಾಮ್ ಕುರ್ಚಿ ಮೇಲೆ ಕುಂದಿರ್ತಮ್ಮ, ಯಾವನ್ ಕೇಳ್ತಾನೆ ಅಂತಿದ್ರು. ಬೀಗರ ಮನೆಗೆ ಹೋದಾಗ ಹಂಗೆ ಕುಂದಿರ್ಬೇಕು, ಗುರುವಿನ ಮನೆ ಬಂದಾಗ ಹಿಂಗೆ ಕುಂದಿರ್ಬೇಕಂತ. ಇದು ಬೀಗನ ಮನೆ ಅಲ್ಲ, ಗುರುವಿನ ಮನೆ ಅದ. ಹಾಗಾಗಿ ಆಸನದಿಂದ ಏನ್ ಲಾಭ ಆಗ್ತದ ನಮ್ಗಂದ್ರೆ, ಯಾವುದೇ ಆಸನ ಹಾಕಿದ್ರು ಕೂಡ ಆಸನಂ ಸ್ಥಿರಂ ಸುಖಂ ಆಸನ ಅಂದ್ರು. ನೀನು ಯಾವುದೇ ಆಸನದಿಂದ ಕುಳಿತರೂ ಕೂಡ ನಿನ್ನ ಮನಸ್ಸಿಗೆ ಸುಖ ಆಗಿರ್ಬೇಕು ನೋಡು. ನಿನ್ನ ಕಾಲು ಕೈ ಏನೇನೋ ಅನಂತ ಆಸನಗಳವ, ಶರೀರಕ್ಕೆ ಮನಸ್ಸಿಗೆ ಸಂಬಂಧ ಅದ ಅಂದಾಗ ಆ ಶರೀರ ತಪ್ಪಿತು ಅಂದ್ರೆ ಮನಸ್ಸು ಚಂಚಲ ಆಗ್ತದ, ಮನಸ್ಸು ತಪ್ಪಿತು ಅಂದ್ರೆ ಶರೀರಕ್ಕೆ ದುಃಖ ಆಗ್ತದ. ಹಾಗಾಗಿ ಒಟ್ಟು ಎರಡಕ್ಕೂ ದುಃಖ ಆಗಲಾರ್ದಂಗೆ ಸುಖವಾಗಿ ಇರುವುದೇನದ ಅದೇ ಆಸನ ನೋಡು. ನೀನು ಹೆಂಗಾನ ಕೊಂದ್ರು ಸುಖ ಆಗ್ಬೇಕು, ನಿಮ್ಗೆ ಶಾಂತಿ ಆಗ್ಬೇಕಲ್ಲ. ಹಾಗಾಗಿ ಇದಕ್ಕೆ ಏನಂತ ಕರೆದ್ರು ಸುಖ ಆಸನ ಅಂದ್ರೆ, ನಿನಗೆ ದುಃಖವೇ ಬರದಂತೆ, ದುಃಖ ಆಗದಂತೆ ಬರೇ ಶಾಂತಿಯನ್ನ ಕೊಡ್ತಕ್ಕಂಥದ್ದು ಯಾವುದು ಕಾರಣ ಆಗ್ಯದ ಅದೇ ಆಸನ. ಅದೇ ಆಸನ, ಬೇರೆ ಯಾವುದಲ್ಲ. ಹಾಗಾಗಿ ಇಲ್ಲಿ ಆಸನ ಸ್ಥಿರವಾಗಿ ಮನ ಅಕ್ಷಿ ಒಡಗೂಡಿ ನಾಸಕಾಗ್ರದಲ್ಲಿ ನಿಂದೊಡೆ ಮುಕ್ತಿ ಅಂತ ಹೇಳಿದ್ರಲ್ಲ. ಆಸನ ಸ್ಥಿರ ಆಯ್ತು ಅಂದ್ರೆ ಮುಂದಿನ ಎಲ್ಲಾ ಸಾಧನೆಗಳು ಸ್ಥಿರ ಆಗ್ತವೆ. ಕೆಳಗಿನ ಗಡಿಗೆ ಬಹಳ ಗಟ್ಟಿಯಾಗಿ ಕುಂತಿದ್ದು ಸಿಂಬೆ ಮೇಲೆ ಅಂದ್ರೆ ಆ ಗಡಿಗೆ ಮೇಲೆ ಇನ್ನ ಏಸು ಗಡಿಗೆ ಆದ್ರೆ ಅವು ಕೂಡ ಸ್ಥಿರವಾಗಿ ಕುಂದಿರ್ತಾವ. ಕೆಳಗಿನ ಗಡಿಗೆ ಅಲಗಾಡ್ತಂದ್ರೆ ಮೇಲಿನ ಗಡಿಗೆಲ್ಲ ಅಲಗಾಡ್ತಾವ ನೋಡ್ರಿ. ಭೂಕಂಪ ಅಂತ ಆಗ್ತದೆ, ಈಗೆಲ್ಲರಿಗೂ ಗೊತ್ತದ. ಭೂಕಂಪದ ಮೇಲಿಡ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ವಸ್ತುಗಳು, ಮನೆ ಮಠ ಎಲ್ಲವೂ ಕೂಡ, ಪಾತ್ರೆ ಪಗಡಿ ಎಲ್ಲವೂ ಮೇಲೆ ಆವಿಲ್ಲ. ಆ ಭೂಮಿ ಏನದ ಆಧಾರ ಅದ. ಈ ಜಗತ್ತಿಗೆ ಆಧಾರ ಭೂಮಿ. ಭೂಮಿ ಅಲುಗಾಡಿತು ಒಂದು ಕ್ಷಣ ಅಂದ್ರೆ ಮನೆನೇ, ಮನೆಯೊಳಗಿನ ಸಾಮಾನುಗಳು ಕೂಡ ಎಲ್ಲವೂ ಅಸ್ಥಿರ ಆಗ್ತಾವ. ಅಲುಗಾಡದಂಗ ಆಗ್ತಾವ, ಕೆಲವು ಸಲ ಬೀಳ್ತಾವ ಕೆಳಗೆ. ಯಾಕ್ರಿ ಅಂದ್ರೇನು? ಕಾರಣ ಏನು? ಮೂಲ ಭೂಮಿ ಅಲುಗಾಡಿದ್ರೆ ಅದರ ಆಶಯದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಅಸ್ಥಿರ ಆಗ್ತಾವ. ಅದಕ್ಕೆ ಒಳಗಿನ ಅಂತಃಕರಣ ಸಾಧನೆಗಳೇನಾವ, ಇವು ಒಳಗಾವ. ಒಳಗಿರಬೇಕಾದ್ರೆ ಈ ದೇಹವೇ ಅದಕ್ಕೆ ಕಾರಣ. ಹೌದಿಲ್ಲ? ಮತ್ತೆ ದೇಹ ಅಲಗಾಡಿತು ಅಂದ್ರೆ ಇವು ಹೆಂಗ ಸ್ಥಿರ ಆಗ್ತಾವಪ್ಪ? ಹೇಳ್ತಾರ ಆಸನ ಹಾಕ್ರಂತ, ಇಲ್ಲಂತಲ್ಲ. ಅದಕ್ಕಾಗಿ ಇಲ್ಲಿ ಏನು ಮಾಡುದಂದ್ರೆ, ಇಲ್ಲಿ ಒಬ್ಬ ಸಂತರು ಹೇಳ್ತಾರ, ಗುರುಗಳು ಹೇಳಿದ್ರು,
ನೀನು ಸರಿಯಾಗಿ ಗುರುಮುಖದಿಂದ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಿದ ಮನೆಗೆ ಮಾತ್ರ ನಿಜವಾದ ಆಸನ ಹಾಕ್ಲಿಕ್ಕೆ ಬರ್ತದೆ. ಅದೇಂಗ್ರಿ ಅಂದ್ರೆ ಅವ್ರಿಗೆ ಗೊತ್ತದ. ಮನ ಎತ್ತ ಹೋದರೂ ಹೋಗಲಿ ತನು ಬಿಡಬೇಡ. ಇವರು ಗುರುಗಳು ಏನ್ ಹೇಳ್ತಿದ್ರು? ಮನ್ ಜಾಯತೆ ಜಾಯಗ ತನ್ನ ಮತ್ ಚೋಡ್ ಅಂತಿದ್ರು ಅವ್ರು ಬಸವಣ್ಣಂದ್ರು. ಇದೇ ಮಾತನ್ನ. ಇದು ಅನುಭವಿಕಲ್ಲ ನಮ್ಗ. ಸುಮ್ಮನೆ ಆಸನ ಹಾಕಿ ಹಗ್ಗ ಕಟ್ಕೊಂಡು ಯಾಕೆ ಕುಂದಿರ್ತಿದ್ದಿ? ಅದ ಹಿಡಿಯಕ್ ಬರ್ತದೆ. ಎರಡು ಅನುಭವ, ತನು ಅಥವಾ ಮನ. ಮನಸ್ಸು ಎಲ್ಲಿ ಹೋದ್ರೂ ಹೋಗ್ಲಿ, ಶರೀರ ನೀ ಬಿಡಬೇಡ. ಅದೇನ್ ಮಾಡ್ತದ ಹೋಗಿ? ಆ ಮನಸ್ಸು ಏನು ಕಲ್ಪನೆ ಮಾಡದ ಆ ಕಲ್ಪನಾ ಆ ಒಂದು ಸುಖವನ್ನು ಅನುಭವಿಸಬೇಕಾದ್ರೆ ಮನಸ್ಸು ನಿರಾಕಾರದ ಆಕಾರ ಶರೀರದ ಇಂದ್ರಿಯ ಸಾಧನೆಗಳನ್ನು ಮಾಡಿಕೊಂಡೇ ಅದು ಸುಖ ದುಃಖ ಪಡಬೇಕಾಗ್ಯದ. ಅಂದಾಗ ಅದಕ್ಕೆ ನೀ ಶರೀರ ಇಲ್ಲಿ ಕುಂತದ, ಅದು ಹೋಯ್ತು, ಅದಕ್ಕೆ ಏನು ಆಗಲಿಲ್ಲ ನೋಡು. ಅದಕ್ಕೇನಾಯ್ತು? ನೀರು ಬೆರಳನ್ನ ಎಕ್ಕಿ ನೆಕ್ಕಿದಂತೆ. ಅದು ಹೋಯ್ತು, ಅಲ್ಲಿ ಸುಖನ ಆಗಲ್ಲ ದುಃಖನ ಆಗಲ್ಲ, ಸುಮ್ಮನೆ ಬಂದಿಲ್ಲಪ್ಪ ಇಲ್ಲ ಅಂತೇಳಿ ಮತ್ತೆ ಬರ್ತದೆ, ಮತ್ತೆ ವಿಚಾರ ಮಾಡ್ತದೆ ಹೆಂಗ ನೆಬಸಮ ಅಂತ. ಹಿಂಗ ಆಗಲಿಲ್ಲ ಅಂದ್ರೆ ಇನ್ನೊಂದು ಪ್ರಕಾರ ಎಬಸಮ. ಅವಾಗನು ಶರೀರ ಏನೇ ವಿಷಯಾದಿಗಳು ಐದಾವಲ್ಲ, ಈ ವಿಷಯಾದಿಗಳ ಸುಖ ದುಃಖ ಏನಾದ್ರೂ ಅನುಭವಿಸ್ಬೇಕು ಮನಸ್ಸಿಗಂತ ಹೇಳಿದ್ರೆ ಸುಖ ದುಃಖ. ಆ ಮನಸ್ಸಿಗೆ ಸುಖ ದುಃಖ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಮುಖ್ಯವಾದ ಸಾಧನ ದೇಹ, ಶರೀರ. ಅದು ಹೋಗಿ ಹೋಗಿ ಏನ್ ಮಾಡ್ತದ? ನಾಚಿಗೆ ಆಗ್ತದೆ. ನಾಚಿಗೆ ಪಟ್ಟು ಏನಪ್ಪ ನಾನು ಓದದ್ ಏನಾಯ್ತು, ಮಲ್ಲ ಹೋಗಿ ಕಲ್ಲಾನೆ ನೋಡಿ ಬಂದೆ. ರಾಯಚೂರು ಹೋಗಿದ್ದವನು, ಏನ್ ನೋಡಕ್ ಹೋಗಿದ್ದೆ? ಕಲ್ಲಾನೆ ಅದಲ್ಲ. ಅವನು ಹೇಳಿದಂತೆ ಕಲ್ಲಾನೆ ನೋಡಕ್ ಬಂದಿದ್ದಂತೆ. ಒಂದು ಏನು ಪ್ರಯೋಜನ ಆಯ್ತು ಅಂತ. ಹಾಗಾಗಿ ಮನಸ್ಸು ತಾನೇ ತಿರುಗಿ ತಿರುಗಿ ನಾಚಿಕೆ ಪಟ್ಟು ಮತ್ತೆ ಎಲ್ಲಿ ಸೇರ್ತದ? ತನುವೆಂಬ ಗೂಡನ್ನು ಸೇರುವುದು. ಮನಸ್ಸು ಶರೀರವೆಂಬ ಗೂಡನ್ನ ಬಿಟ್ಟು ಹೋಗ್ಯದ. ಮತ್ತೆ ಎಲ್ಲಿ ಬರಬೇಕು? ತನ್ನ ಮೂಲ ಸ್ಥಾನದ ಆ ಶರೀರದ ಒಳಗೆ ಬಂದೇ ಕೂಡ್ಬೇಕದು. ಹಾಗಾಗಿ ಆ ಸ್ಥಿರವಾದ ಮನಸ್ಸಿನಲ್ಲಿ ಬಂದು ಕೂಡುತ್ತಿಲ್ಲ ದೇಹದಲ್ಲಿ ಮನಸ್ಸು. ಆವಾಗ ಆ ಮನಸ್ಸು ಕೂಡ ಸ್ಥಿರ ಆಗ್ತದೆ ನೋಡಿ. ಅವಾಗ ಆಗ್ತದಿಲ್ಲ ಸ್ಥಿರ. ಈಗ ದೇಹ ಸ್ಥಿರ ಆದ್ಮೇಲೆ ಮನಸ್ಸು ಸ್ಥಿರ ಆಗಲೇಬೇಕು. ಹಾಗಾಗಿ ಮತ್ತೆ ಪ್ರಾಣ ಅಕ್ಷಿ ಅಂತ ಹೇಳಲ್ಲ, ಇವು ಮೂರು ಸೇರಿ ಮೂಗಿನ ನಾಸಕಾಗ್ರ ಅಂದ್ರು ಮೂಗಿನ ತುದಿಯಿಂದ ಪ್ರಾರಂಭ ಆಗಿ ಅದು ಭೂಮಧ್ಯ ಸ್ಥಳದಲ್ಲಿ ಬಂದು ನಿಂತಿತು ಅಂದ್ರೆ ಅದು ಆಸನ ಅಂದ್ರ ಅದು ಆಸನ. ಅಂದ್ರೆ ಇದು ಯೋಗದಲ್ಲಿ ಮುಖ್ಯವಾದ ಸಾಧನ ಅಂತಾರೆ. ಯೋಗ ಮಾರ್ಗದಲ್ಲಿ ಮುಖ್ಯವಾದ ಸಾಧನ. ಜ್ಞಾನ ಮಾರ್ಗದಲ್ಲಿ ಇದು ಅಮುಖ್ಯ ಸಾಧನ. ಜ್ಞಾನ ಮಾರ್ಗದಲ್ಲಿ ಏನು ಸಾಧನ ಅಂದ್ರೆ ಅಲ್ಲಿ ವಿವೇಕ, ವೈರಾಗ್ಯ, ಸಂಯಮೇ ಸಾಧನ, ಚತುಷ್ಟಯ, ಮೋಕ್ಷ ಅನ್ನುವಂಥ ಏನು ಲಕ್ಷಣಗಳಿರ ಆ ಲಕ್ಷಣ ದ್ವಾರದಿಂದ ಮುಖ್ಯ ಸಾಧನ ಶ್ರವಣ. ಶ್ರವಣವೇ ಸಾಧನ. ಹಾಗಾಗಿ ಇಂಥ ಆಸನಗಳು ಎಷ್ಟಾವ ಹೊರಗೆ ಹೇಳವಂದ್ರೆ ಅನೇಕ ಆಸನಗಳಾವಂತರ, ಒಂದಲ್ಲ ಅನೇಕ ಆಸನಗಳು. ಇನ್ನು ಕೆಲವು ಕಡೆ ಶೋಭಾಯಮಾನವಾಗಿ ತೋರುವ ಆಸನಗಳು ಬಹಳವ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಆಸನಗಳು ಇಷ್ಟೇ ಅಂತ ಹೇಳಲಿಕ್ಕೆ ಬರಂಗಿಲ್ಲ ಅಂತಾರೆ ಅವರು.
ಹಿಂಗ ಬರಳು ಹಿಂಗ ಮಾಡಿ ನಾಲ್ಕು ಮುಚ್ಚಿದ ಇದೊಂದು ಆಸನ ಮುದ್ರಾಸನದಲ್ಲಿ. ಈ ಮುದ್ರಾಸನದಲ್ಲಿ ಬರ್ತಾವ. ಇವು ಮಚ್ಚಿ ಈ ಬೆರಳು ತೆಗೆದ್ರೆ ಇದಕ್ಕೊಂದು ಆಸನ, ಮೂರು ತೆಗೆದಿದ್ರು ಹಿಂಗಾವಲ್ಲ ಇವೆಲ್ಲ, ಇವಕ್ಕ ಆಸನ. ಇಂಥವು ಲೆಕ್ಕ ಮಾಡ್ಕೊಂತವ್ರಿ ಎಷ್ಟಾಗ್ಬೋದು ಆಸನ. ಕಾಲ ಅವ, ಕೈ ಅವ, ದೇಹ ಅದ. ಅದಕ್ಕಾಗಿ ಅವುಗಳಲ್ಲಿ ಮುಖ್ಯವಾದ ಕೆಲವು ಆಸನಗಳು, ಆ ಮುಖ್ಯವಾದ ಆಸನಗಳು ಹಾಕುವುದರಿಂದ ನಿಜಗುಂಡ್ರು ಏನ್ ಹೇಳಿದ್ರು ಈ ನುಡಿಯಲ್ಲಿ ಅಂದ್ರೆ, ಕೇಳು ಆಸನ ಗತಿಯ ನುಡಿಯವನು ನಾ ಅವರಿಂದ ತನುರುಜ ಪರಿವದನು. ಶರೀರಕ್ಕೆ ಬರುವಂತ ರೋಗವತ್ತು ಅಂತ ಹೇಳಿದ್ರು ವಿನ ಮೋಕ್ಷಾತ್ ಅಂತ ಹೇಳಿದ್ರನ. ಹಾಗಾಗಿ ಈ ಒಂದು ಆಸನಗಳು, ಮುಖ್ಯವಾದ ಆಸನಗಳ ಹಾಕುವುದರಿಂದ ದೇಹ ನಿರೋಗಿ ಆಗ್ತದ, ಅವನು ಆರೋಗ್ಯವಂತನಾಗಿರ್ತಾನ. ಅದರಿಂದ ನೋವುಗಳಿದ್ದರೆ ಆ ನೋವುಗಳು ಕೂಡ ಬಿಡುಗಡೆ ಆಗ್ತವ ಅಂತ ಉತ್ತಮವಾದ ಕೆಲವು ಆಸನಗಳಿಂದ. ಹಾಗಾಗಿ ಶುದ್ಧವಾದ ಆಸನದಲ್ಲಿ ಆರೋಗ್ಯವಾಗಿ ಆದ್ರೆ ದೇಹ ಅಂತಂದ್ರೆ ಮತ್ತೆ ಆಳವಾಗಿ ವಿಚಾರ ಮಾಡ್ತಾರೆ ಮಹಾತ್ಮರು. ಬಹಳ ಆರೋಗ್ಯವಾಗಿದ್ದೀರಂದ್ರೆ ಏನರ್ಥ? ಆರೋಗ್ಯವಾಗಿ ಇದ್ದೀನಂತ ಅರ್ಥ ಮಾಡ್ಬೇಕಾದ್ರೆ ಅಲ್ಲಿ ಶುದ್ಧವಾದ ಮನಸ್ಸು ಅಂತ ಅರ್ಥ ಮಾಡ್ಬೇಕು. ಮನಸ್ಸು ಆರಾಮಿದ್ರೆ ಎಲ್ಲ ಆರಾಮಿರ್ತಾನ. ನಿನಗೆ ದೇಹಕ್ಕೆ ಆರಾಮಿಲ್ಲ, ದೇಹ ಆರಾಮದ, ಮನಸ್ಸು ಆರಾಮಿಲ್ಲ ಅಂದ್ರೆ ದುಃಖ ದೇಹಕ್ಕೆ ಆಗತ್ತೋ ಮನಸ್ಸಿಗೆ ಆಗ್ತದೋ? ಮನಸ್ಸಿಗಂತ ಶಾಸ್ತ್ರ ಅದ, ಮನಸ್ಸಿಗಂತ ಅನುಭವ ಅದ. ಅಂದಾಗ ನೀವು ಹೇಗೆ ವಿಚಾರ ಮಾಡ್ತೀರಿ ಅಂತ ಮಹಾತ್ಮರು ಇಲ್ಲಿ ಅನಂತ ಮಾತುಗಳನ್ನು ಹೇಳಿ, ಸ್ವಾರ್ಥದಿಂದ ಕೂಡಿಕೊಂಡಿರುವ ಮನುಷ್ಯನಿಂದಲೂ ಪರಸೇವೆ ಆಗುವುದಿಲ್ಲ. ಸ್ವಾರ್ಥವೆಂಬ ಮಹಾಭೂತವನ್ನು ಸಮಾಧಾನಪಡಿಸಲು ಜಗತ್ತಿನ ಜನರ ಹಿತವನ್ನೇ ಬಲಿ ತೆಗೆದುಕೊಳ್ಳಬೇಕಾಗುವುದು. ಇಷ್ಟು ಅನರ್ಥ ಮಾಡ್ತಾನೆ ನೋಡ್ರಿ. ಸ್ವಾರ್ಥಕ್ಕಾಗಿ ರಾಜ ಮಹಾರಾಜರು ಬ್ಯಾಡ, ಅವ್ರನ್ನ ಬಿಡೋನು. ಸಾಮಾನ್ಯ ನೀತಿ ಇತಿಹಾಸದಲ್ಲಿ ಪ್ರಸಿದ್ಧಿಯಾದ ಮಹಾಭಾರತ ಮತ್ತು ರಾಮಾಯಣ. ಮಹಾಭಾರತದಲ್ಲಿ ಎಷ್ಟು ಅಕ್ಷೋಣಿ ಸೈನ್ಯ, ಅವ್ರನ್ನೆಲ್ಲವನ್ನ ಯುದ್ಧಕ್ಕೆ ಬಳಸಿ ಅವ್ರನ್ನೆಲ್ಲನ್ನ ಸಾಯಿಸಿ ಎಷ್ಟೋ ಜನ ಮುತ್ತೈದೆಯರನ್ನ ಅಮಂಗಲಿಯನ್ನಾಗಿ ಮಾಡಿತು. ಯಾವುದಕ್ಕಾಗಿ? ಸ್ವಾರ್ಥಕ್ಕಾಗಿ. ಸ್ವಾರ್ಥದಿಂದ ಮಾಡುವ ದೇಹ ಆರೋಗ್ಯ ಆಗದ ಅಂತ ತಿಳ್ಕೊಂಡು ಮುಂದ ನೀನು ಸ್ವಾರ್ಥಕ್ಕಾಗಿದ್ದು ಬಳಸಿದೆ ಅಂದ್ರೆ ರೋಗ ಬಂದು ಸತ್ತೋಗೋದು ಬಹಳ ಚಲೋ ಇತ್ತು, ಆರೋಗ್ಯ ಬಂದು ಪಾಪಕ್ಕೊಳಗಾಯ್ತಂತ ಮಹಾತ್ಮರು. ರೋಗ ಬಂದ್ರೆ ಆಯುಷ್ಯ ಜಲ್ದಿ ಹೋತಿತ್ತು, ಪಾಪ ಕಡಿಮೆ ಆಗ್ತಿದ್ವು. ಇಷ್ಟೆಲ್ಲ ಯೋಗ ಮಾಡಿದಿ, ಆರೋಗ್ಯವಂತನಾದಿ. ಪಾಂಡವರು ಕೌರವರು ತಮ್ಮ ಸೈನ್ಯವನ್ನ ಪ್ರಜೆಗಳನ್ನ ಯುದ್ಧ ರಂಗಕ್ಕೆ ಬೆಳೆಸಿ ಅಷ್ಟೆಲ್ಲ ಪಾಪಕ್ಕೆ ಗುರಿಯಾದಲ್ಲ, ಅದು ಎದಕ್ಕೋಸ್ಕರ ಆಯ್ತು? ಸ್ವಾರ್ಥಕ್ಕಾಯ್ತಂತ. ಹಾಗಾಗಿ ಅದಕ್ಕೆ ಬಳಸಲಾರದೆ ನೀನು ಏನು ಮಾಡೋ, ಮೊದಲು ನೀನು ನಿಸ್ವಾರ್ಥದಿಂದ ಸಮಾಜದ ಸೇವೆಯನ್ನು ಮಾಡು, ಮಹಾತ್ಮನ ಸೇವೆಯನ್ನು ಮಾಡು, ನೀನು ಶರಣರ ಸಂಘವನ್ನು ಮಾಡು. ಇದು ಯಾಕಂದ್ರೆ ನಿನ್ನ ಮೋಕ್ಷಕ್ಕೆ ಕಾರಣ ಆಗ್ತದೆ, ಮಹಾಪುಣ್ಯಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಎಷ್ಟೋ ಜನ ಯೋಗ ಮಾಡೋರು ಇಲ್ಲಂತಲ್ಲ, ಆ ಯೋಗವನ್ನ ದುರ್ಬಳಕೆ ಮಾಡ್ಕೊಂಡವ್ರಾರ, ಸಮಾಜಕ್ಕೆ ಸದ್ಬಳಕೆ ಮಾಡ್ಕೊಂಡವ್ರಾರ.
ಇಲ್ಲಿ ಹೇಳ್ತಕ್ಕಂಥ ತಾತ್ಪರ್ಯ ಇಷ್ಟೇ, ದುರ್ಬಳಕೆ ಮಾಡಿಕೊಂಡರೆ ಇಷ್ಟೆಲ್ಲ ಮಾಡಿ ಪ್ರಯತ್ನದಿಂದ ಸಾಧಿಸಿದ ಆಸನದಿಂದ ಏನಾಯ್ತು? ಪಾಪ ಹೆಚ್ಚಾಯ್ತು. ಹಾಗಾಗಿ ಈ ಶರೀರದ ಲಾಭವನ್ನ ನಾವು ಮಾಡಿಕೊಳ್ಳಬೇಕು. ಅದಕ್ಕಾಗಿ ಈ ಶರೀರ ಲಾಭದಿಂದ ಒಂದನೆಯದು, ನೀನೇನು ಸಾಮಾನ್ಯ ದೃಷ್ಟಿಯಿಂದ ನಾವು ಭೋಗವನ್ನು ಅನುಭವಿಸ್ಬೇಕಂತ ಹೊಂಟಿವಲ್ಲ, ಮೊದಲೇ ಹೇಳಿದ್ನಲ್ಲ, ಭೋಗವನ್ನು ಅನುಭವಿಸಬೇಕು ಅಂತಂದು ಕೂಡ ನಿನಗ ಈ ಶರೀರವೇ ಸಾಧನ ಬೇಕು. ಶರೀರ ಅಲ್ಲ, ಮತ್ತೆ ಕೈ ಆದ ಬರೀ ಕೈಯಿಂದ ಸಾಧನ ಅಲ್ಲ, ಶರೀರದಿಂದ ಸಾಧನ. ಹಾಗೆ ಯೋಗವನ್ನು ಸಾಧಿಸಿ ಯೋಗ ಸುಖವನ್ನು ಅನುಭವಿಸಲಿಕ್ಕೂ ಸಾಧನವಾಗಿದೆ. ಭೋಗಾಯ ಕಾಮಾಯ ಅಂತ ಬರೀತಾರೆ ಕೆಲವು ಗ್ರಂಥಗಳಲ್ಲಿ. ನಿನ್ನ ಕಾಮನೆಗಳನ್ನು ಭೋಗಿಸುವುದಕ್ಕೂ ಇದು ಸಾಧನ ಶರೀರ ಅದ. ಮತ್ತೆ ಯೋಗವನ್ನು ಸಾಧಿಸಿ ಪರಮಾನಂದ ಪ್ರಾಪ್ತಿ ಮುಕ್ತಿಯನ್ನು ಹೊಂದಲಿಕ್ಕೂ ದೇಹ ಸಾಧನ ಅದ. ನೀನು ಬಳಸುವ ರೀತಿ ನಿನ್ನ ಕೈಯಲ್ಲಿ ಅದ. ಅದಕ್ಕೆ ಬಹಳ ಸಲ ಹೇಳ್ತವಲ್ಲ, ಚಾಕು ಆದ ಕೊಡ್ಲಿ ಅದ. ಚಾಕಿತ್ತು ಅಂದ್ರೇನು? ಹೆಣ್ಮಕ್ಳ ಕೈಯಲ್ಲಿ ಕೊಟ್ರೆ ತರಕಾರಿ ಕಟ್ ಮಾಡ್ತಾರ, ವೈರಿ ಕೈಯಲ್ಲಿ ಕೊಟ್ರೆ ಅವನು ಎದಿಗೆ ಚುಚ್ಚಿ ಕೊಲ್ತಾನ. ಚಾಕನ್ ತಪ್ಪಲ್ಲ ಅದು. ಅದೇನು ತರಕಾರಿ ಕಟ್ ಮಾಡಿದ್ರೆ ಅದೇ ಮಾಡ್ತದ, ಚುಚ್ಚಿದ್ರೆ ಇನ್ನೊಬ್ಬರಿಗೆ ದೇಹನೇ ಸೀಳ್ತದ. ಚಾಕನ ತಪ್ಪಲ್ಲ. ಚಾಕ ಕೈಗೆ ಹಿಡಿದವರು ಯಾವುದಕ್ಕೆ ಬಳಸ್ತಾರ ಅದರ ಮೇಲೆ ನಿರ್ಣಯ ಆಗ್ತದ. ತರಕಾರಿಗೆ ಬಳಸಿದ್ರೆ ಅದು ಲಾಭ ಆಯ್ತು, ಇನ್ನೊಬ್ಬರಿಗೆ ಕುತ್ತಿ ಕೊಯ್ಲಿಕ್ಕೆ ಬಳಸಿದ್ರೆ ಅದು ಪಾಪ ಆಯ್ತು. ನೋಡ್ರಿ, ಆಯ್ತಿಲ್ಲ. ಒಂದು ಕೊಡ್ಲಿ ಅದ, ಆ ಕೊಡಲಿಯಿಂದ ಮರವನ್ನ ಗಿಡವನ್ನ ಕಟ್ಟಿಗೆಯನ್ನು ಕಡಿಲಿಕ್ಕೂ ಸಾಧನ ಅದ, ಮತ್ತೊಬ್ಬರ ತಲೆಯನ್ನು ಹೊಡಿಲಿಕ್ಕೂ ಸಾಧನ. ಕೊಡ್ಲಿನ ತಲೆ ಹೊಡೆಯಕ್ ಬರ್ತದಿಲ್ಲ, ಗಿಡ ಕಡೆಕ್ ಬರ್ತದಿಲ್ಲ. ಮತ್ತು ಕೊಡ್ಲಿ ತಪ್ಪನು, ನೀ ಬಳಸಿದವನ್ ತಪ್ಪು. ನೀನು ಗಿಡಕ್ಕೆ ಬಳಸಿದ್ರೆ ಪುಣ್ಯ ಆತಿತ್ತು, ಆದ್ರೆ ತಲೆಗೆ ಬಳಸಿಲ್ಲ ಪಾಪ ಆಯ್ತು. ನೋಡಿ, ಕೊಡ್ಲಿದೇನು ತಪ್ಪ. ಅದರಂತೆ ಈ ದೇಹ ಅನ್ನುವಂಥದ್ದು ಕೂಡ ಅಷ್ಟೇ. ದೇಹ ಅನಿತ್ಯವಾದ ಪ್ರಪಂಚದ ವಿಷಯ ಸುಖ ಭೋಗಗಳನ್ನು ಅನುಭವಿಸಕ್ಕೆ ಬಳಸಿದರೆ ಇದು ವ್ಯರ್ಥ ಆಗ್ತದೆ. ಗುರುವಾಕ್ಯದಂತೆ ಶಾಸ್ತ್ರವಾಕ್ಯದಂತೆ ಪಾರಮಾರ್ಥಕ್ಕೆ ಬಳಸಿದ್ರೆ ಇದು ಪುಣ್ಯ ಆಗ್ತದೆ. ಇರೋದೊಂದೇ ಶರೀರ, ಚಾಕ ಎರಡವನು, ಚುಚ್ಚಕ್ಕೊಂದು ಕತ್ತರ್ಸಕ್ಕೊಂದಿಲ್ಲ. ಕೊಡ್ಲಿ ಕಡಿಯಕ್ಕೊಂದು ತಲೆ ಕಡಿಯೋಕೊಂದು ಎರಡಿಲ್ಲ, ಒಂದೇ ಆದ. ಅದರಿಂದ ದೇಹ ನೀನು ಒಂದೇ ಆದ. ಏನು ಪಾರಮಾರ್ಥಕ್ಕೆ ಹೋಗ್ತಕ್ಕಂಥವ್ರಿಗೆ ಪ್ರಪಂಚ ಮಾಡಕ್ಕೆ ಒಂದು, ಅದು ಮುಗಿದ ಮೇಲೆ ಪಾರಮಾರ್ಥ ಮಾಡಕ್ಕೊಂದ್ರೆ ಅವತಾರ ಪುರುಷ ನೀವು ಪರಕಾಯ ಪ್ರವೇಶ ಮಾಡ್ತಾನೆ. ಅವರು ಇದೇ ಶರೀರದಿಂದ ಜ್ಞಾನಿಗಳು, ಶರಣರು, ಸಂತರು, ಮಹಾತ್ಮರ ಆಗುವುದು ಜಗತ್ತಿನಲ್ಲಿ ಅದೇ ಶರೀರ. ಇದೇ ಮಾನವ ಶರೀರವನ್ನು ತೊಟ್ಟು ಬಂದು ಮಾನವನಾಗಿ ಹುಟ್ಟಿ ವಿಷಯ ಭೋಗದ ವಾಸನೆಯಲ್ಲಿ ಬಿದ್ದು ನರಳಾಡಿ ಮತ್ತೆ ನರಕಲೋಕ ಪರ್ಯಂತರ ಹೋಗಿ ಪಾಪ ಪುಣ್ಯ ಅನುಸಾರವಾಗಿ ಹಲವು 84 ಲಕ್ಷ ಜೀವರಾಶಿಗಳಲ್ಲಿ ಮತ್ತೆ ಹುಟ್ಟು ಸಾವನ್ನ ಪ್ರಾಪ್ತಿ ಮಾಡೋಕೆ ಕಾರಣ ಆಗ್ತಿಲ್ಲ. ನರಕಕ್ಕೂ ಇದೇ ಶರೀರ ಕಾರಣ, ಸ್ವರ್ಗಕ್ಕೂ ಇದೇ ಶರೀರ ಕಾರಣ, ಮೋಕ್ಷಕ್ಕೂ ಇದೇ ಶರೀರವೇ ಕಾರಣ. ನೋಡ್ರಿ, ಅಲ್ಲಿ 2 ಆವ, ಇಲ್ಲಿ 3 ಆವ ಕಾರಣ. ಹೌದಿಲ್ಲ? ಹಾಗಾಗಿ ನೀನು ಏನು ಮಾಡು ಅಂದ್ರೆ, ಶರೀರವನ್ನ ನಿಷ್ಫಲ ಮಾಡಿಕೊಳ್ಳದೆ ನೀನು ಕೊನೆಗೆ ಮುಕ್ತ ಆಗದ ಪರವಾಗಿಲ್ಲ ಅಂತ ಮಾತು. ಕೊನೆಗೆ ದಡ್ಡಗೆ ಹೇಳ್ತೀವಿ ಮಾತಂದು, ಮುಕ್ತ ಆಗದ ಪರಲ್ಲಪ್ಪ, ಲೋಕದ ಫಲವನ್ನಾದರೂ ಭೋಗಿಸು. ಈ ಲೋಕದ್ದು
ಇಲ್ಲ ಪರಲೋಕದ ಸುಖವಾದ ಅನುಭವಿಸು. ಇದೂ ಇಲ್ಲ ಅದಂತೂ ದೂರ ಇಳಿತು. ಇಲ್ಲೇ ಪ್ರಪಂಚ ಸುಖ ಅನುಭವಿಸ್ಬೇಕಾದ್ರೂ ದೇಹ ಬೇಕಲ್ಲ. ಸ್ವರ್ಗಲೋಕದ ಸುಖ ಅನುಭವಿಸ್ಬೇಕಾದ್ರೂ ದೇಹ ಬೇಕು. ಎಲ್ಲಾ ದೃಷ್ಟಿಯನ್ನು ಇಟ್ಟುಕೊಂಡೇ ಮಹಾತ್ಮರು ಇದನ್ನು ಅನ್ವಯಿಸಿದ ಜಂತು ನಾಂ ನರಜನ್ಮ ದುರ್ಲಭ. ಎಲ್ಲ ಶರೀರಗಳಲ್ಲಿ ಮಾನವ ಶರೀರ ಶ್ರೇಷ್ಠವಾದದ್ದು. ಯಾಕಂದ್ರೆ ಇಷ್ಟು ಕಾರ್ಯ ಮಾಡಕ್ಕೆ ಇದು ಒಂದೇ ಸಾಧನ. ಹಾಗಾಗಿ ಇನ್ನು ಯೋಗದ ಅಂಗಗಳು ಬೇರೆ, ಯೋಗ ಬೇರೆ, ಯೋಗ ಅಂಗಗಳು ಬೇರೆ. ಇವರು ಅವಿವೇಕಿಗಳು ಪ್ರಪಂಚಕ್ಕಾಗಿ ಬಳಸಿದರು, ವಿವೇಕಶಾಲಿಗಳು ಪಾರಮಾರ್ಥಕ್ಕಾಗಿ ಬಳಸಿದರು. ನೋಡ್ರಿ, ಹುಚ್ಚನ ಕೈಯ ಕೊಟ್ರೆ ತಲೆ ಬಿಡ್ತಾನ. ಅವಿವೇಕ ಕೈಯಾಗ ಮಾನವ ಜನ್ಮ ಕೊಟ್ಟ ಭಗವಂತ, ಆ ಅವಿವೇಕ ಕೈಯಾಗ ಏನಾಯ್ತು ಅಂದ್ರೆ ಹಿಂಗಾಯ್ತು ನೋಡು, ಜನ್ಮ ಜನ್ಮಕ್ಕೆ ಕಾರಣ ಆಯ್ತು. ಅದೇ ವಿವೇಕ ಕೈಯಾಗ ಕೊಟ್ರೆ ಮಹಾತ್ಮರಾಗೋದಿಲ್ಲ. ಹಾಗೆ ಇಲ್ಲಿ ಇವುಗಳ ಎಲ್ಲವನ್ನ ಮಾಡಿ ನಾವೇನು ಮಾಡಬೇಕಾದ ಮೂಲವಾಗಿ ಜ್ಞಾನ ಯೋಗಕ್ಕೆ ದೇಹವನ್ನು ಸಿದ್ಧತೆ ಮಾಡಿಕೊಳ್ಳುವುದೇ ನಿಜವಾದ ಯೋಗ. ಎದಕ್ಕೆ ಸಿದ್ಧತೆ? ಜ್ಞಾನ ಯೋಗವನ್ನು, ನಿನ್ನ ನಿಜವಾದ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಈ ದೇಹ, ಈ ಮನಸ್ಸು, ಈ ಪ್ರಾಣ ಸ್ಥಿರವಾಗಿ ನಿಲ್ಲಿಸಿ ಶ್ರವಣಾದಿಗಳನ್ನು ಮಾಡಿದಾಗ ಮಾತ್ರ ಅದು ನಿಜವಾದ ಶ್ರವಣ ಆಗ್ತದೆ. ಅದು ಜ್ಞಾನಕ್ಕೆ ಬೀಜ ಆಗ್ತದೆ. ಅದಕ್ಕೆ ಮಾಡಬೇಕಲ್ಲ, ಅದಕ್ಕೆ ತಯಾರು ಮಾಡಬೇಕು. ಹೀಗೆ ದುರಹಂಕಾರಿಗಳು ಮತ್ತು ಕನಿಷ್ಠರು ಬಹಳ ಮಂದಿ ಆಗಿ ಹೋಗ್ಯಾರ ಇತಿಹಾಸದಲ್ಲಿ. ಯಾರು ಅಂದ್ರೆ ರಾವಣ ದುರ್ಯೋಧನ ಸಮೂಹಕ್ಕೆ ಸೇರಿದವರಂತ. ರಾವಣ ಇವರು ರಾಮಾಯಣದಲ್ಲಿ, ದುರ್ಯೋಧನ ಪಾಂಡವರಲ್ಲಿ ಮಹಾಭಾರತದಲ್ಲಿ. ಇವರು ಏನು ಮಾಡಿದ್ರು ಅಂದ್ರೆ ಭೋಗ ಯೋಗ ಎರಡರಿಂದಲೂ ದೂರವಿರಿಸಿ ನಡು ಮಧ್ಯದಲ್ಲಿಯೇ ಹಾನಿ ಮಾಡಿಕೊಂಡು ನೋಡ್ರು. ಭೋಗನ ಮಾಡಲ್ಲ, ಯೋಗನು ಮಾಡಿ, ಜ್ಞಾನ ಯೋಗನೂ ಇಲ್ಲ, ಮಧ್ಯದಲ್ಲೇ ಒಡಾಡ ಸತ್ತೋಗ್ಬಿಟ್ಟು ನೋಡ್ರು. ಅರ್ಥ ಆಯ್ತಲ್ಲ? ಹಾಗೆ ನಿಜವಾಗಿಯೂ ಉತ್ತಮವಾದವನು ಈ ದೇಹದ ಲಾಭವನ್ನ ಯಾವುದಕ್ಕಾಗಿ ಬಳಸಬೇಕು ಅಂದ್ರೆ ಯೋಗಕ್ಕಾಗಿ ಬಳಸಬೇಕು. ಯೋಗಕ್ಕಾಗಿ. ಅಲ್ಲಿ ಜಾಣನು ಲೌಕಿಕ ಪರಮಾರ್ಥ ಎರಡನ್ನು ಕೂಡಿ ನಡೆಸುತ್ತೀಯನು ಇಂತು ಅಂತ ಏನ್ ಹೇಳಿರಲ್ಲ. ಇವು 3-4 ಕೂಡ ಅಲ್ಲೇ ಸೇರಿಸ್ಬೇಕು. 5 ಅಂದ್ರೆ ಅವಾಗ ಪಾರಮಾರ್ಥ ಕಡೆ ಹೋಗ್ತದೋ ಸುಮ್ಮನೆ ಹೋಗ್ತದೆ. ಹಾಗಾಗಿ ಆರೋಗ್ಯ ಉಳ್ಳ ದೇಹವಾಗಿ, ಮನಸ್ಸು ಶಾಂತವಾಗಿ, ನೋಟ ಏನಾಗಬೇಕು ಅಂದ್ರೆ ನೋಟ ಕೂಟದಲ್ಲಿ ಲಯವಾಗಬೇಕಂದ್ರೆ ಆ ಪರಮಾತ್ಮನಲ್ಲಿ ಭಗವಂತನ ನೋಟ ಬರಬೇಕು. ಯಾರು ನೋಡಿದ್ರು ಭಗವಂತನ ಸ್ವರೂಪ, ಪರಮಾತ್ಮ ಸ್ವರೂಪ, ದೇವಿ ಸ್ವರೂಪ, ದೇವತೆಗಳ ಸ್ವರೂಪ, ದೇವರ ಸ್ವರೂಪ. ಇದು ನೋಟದಲ್ಲಿ ಬಂತು ಅಂದ್ರೆ ಈ ದೇಹವು ಯಾವುದಕ್ಕಾಗಿ ಬಂದದ ಅಂತ ಮಹಾತ್ಮ ಕಂಡಿಡ್ತಾರೆ. ದೇವರನ್ನ ಅರಿಯಲು ಬಂದಂತ ದೇಹ ಇದು. ಸಂಸಾರ ಮಾಡೋದಕ್ಕ, ಪ್ರಪಂಚ ಮಾಡೋದಕ್ಕ ಈ ದೇಹ ಬೇಕಾಗಿಲ್ಲ. ಬಹಳ ಸಲ ಹೇಳಿವಲ್ಲ, ಇರುವೆ 84 ಲಕ್ಷ ಜೀವರಾಶಿಗಳು ಏನ್ ಮಾಡ್ಯಾವವು? ನೆದೆ ನಿದ್ರಾ ಆಹಾರ ಭಯ ಮೈಥುನಂಚ ದ್ವಿಪಾದ ಪಶು. ಅವು 4 ಕಾಲಿರಲಿ, 6 ಕಾಲಿರಲಿ, 8 ಇರಲಿ, 1000 ಕಾಲಿದ್ರು ಕೂಡ ಅವು ಎದಕ್ಕಾಗಿ ಅಂದ್ರೆ ಭೋಗಕ್ಕಾಗಿ ಅಂತ. ದೇವರನ್ನ ತಿಳಿಲಿಕ್ಕಾಗಿ ಒಂದು ಜೀವಿಗಳು ಕೂಡ ಪ್ರಯತ್ನ ಮಾಡಲಿಲ್ಲ, ಮಾಡಕ್ ಬರೋದಿಲ್ಲ. ಯಾಕಂದ್ರೆ
ಆ ದೇಹಗಳು ದೇವನನ್ನ ಕಾಣುವಂತ ಗರ್ಭಗುಡಿಯಲ್ಲವು. ದೇವ್ರ ಗರ್ಭಗುಡಿ ಕೂಡಿಸ್ತಾರೆ, ಏನು ಸ್ಮಶಾನ ಕೂಡಿಸ್ತಾರೆ? ಗರ್ಭಗುಡಿ. ಅದಕ್ಕೆ ದೇವರ ಸ್ಥಾಪನೆ ಮಾಡಬೇಕಾದ್ರೆ ದೇಹದಲ್ಲೇ ಮಾಡ್ಕೋಬೇಕಲ್ಲ. ಹಾಗಾಗಿ ಬಸವಣ್ಣವರು ಕೂಡ ಇದನ್ನ ಒಂದು ಮಾತು ಹೇಳ್ಯಾರ, ಕೂಡಲ ಸಂಗನ ಶರಣರ ಅರಿಯಲು ಬಂದ ಕಾಯ ಇದನ್ನು ಒಮ್ಮೆ ಕೆಡಿಸಲಾಗದು ಅಂದ್ರು. ಈ ದೇಹ ಯಾಕೆ ಬಂದದ ಅಂದ್ರೆ ಕೂಡಲ ಸಂಗಮ ದೇವನನ್ನು ಅರಿಯಲು ಬಂದ ಪ್ರಸಾದ ಕಾಯ ಅಂದ್ರು. ದೇವರ ಪ್ರಸಾದ ಪಡಿಬೇಕಾಗಿತ್ತಂದ್ರೆ ಈ ದೇಹ ಬೇಕು ನೋಡ್ರಿ. ದೇವರ ಪ್ರಸಾದ, ಉಳಿದ ಪ್ರಸಾದ ಪಡಿಬೇಕಾದ್ರೆ ನೀನೇನು ಪ್ರಸಾದ ಅಂತ ಅನ್ಕೊಂಡಿದ್ದಿ ಅದು ಮೊದಲು ಎಂಜಲಾಗ್ಯಾವ. ನಾವೇನು ಅನ್ಕೊಂಡಿವಲ್ಲ ಅವೆಲ್ಲ ಎಂಜಲಾಗ್ಯಾವಿಲ್ಲ. ನೀರು ಎಂಜಲಾಗ್ಯಾವ, ಧಾನ್ಯ ಎಂಜಲಾಗ್ಯಾವ, ಏನು ಎಂಜಲಾಗಿಲ್ಲ, ಎಲ್ಲವೂ ಎಂಜಲಾಗ್ಯಾವ. ಆ ಎಂಜಲು ಆದಂತ ಪ್ರಸಾದಗಳನ್ನೇ ನಾವು ಪ್ರಸಾದ ಅನ್ಕೊಂಡಿವಿ. ಅದು ಪ್ರಸಾದ ಅಲ್ಲ. ಆ ಪರಮಾತ್ಮನನ್ನ ನೀ ತಿಳ್ಕೊಂಡ್ರೆ ಅದು ಪ್ರಸಾದ. ಏನ್ ತಿಳ್ಕೊಂಡ್ರೆ ಏನಾದ? ಅಲ್ಲಿ ನೀರಿನಂತೆ ಅಲ್ಲ, ಆಮೇಲೆ ಗಂಧ ಮಾಲಿನ್ಯವನ್ನು ಏನೇನು ಕಳಿಸಿ ಹಾಕಿದಂತ ನೀರು ತೀರ್ಥಲ್ಲ, ಅಲ್ಲಿ ಆನಂದವೇ ಪ್ರಸಾದ, ಆನಂದವೇ ಪ್ರಸಾದ. ಹಾಗಾಗಿ ಇಂಥ ಪರಮಾತ್ಮನ ತಿಳಿಲಿಕ್ಕೆ ಬಂದಂತ ಈ ಶರೀರವನ್ನ ಪರರ ಚಿಂತೆಯನ್ನ ಮಾಡಿ ಶರೀರವನ್ನ ನಾವು ಕೆಡಿಸಿಕೊಳ್ಳಬಾರದು. ವಿಚಾರ ಇಟ್ಟಾರ, ನಮ್ಮೆಲ್ಲ ಶರೀರ ಕೆಟ್ಟವ. ಯಾಕೆ ಕೆಟ್ಟವ್ರಂದ್ರೆ ಕೆಲವು ಜನ ಪ್ರಾರಬ್ಧದಿಂದ ಕೆಟ್ಟವ, ಅದು ಸಹಜ, ಅದು ಕೆಡದೆ. ಕೆಲವು ಜನರ ಶರೀರ ಯಾಕೆ ಕೆಟ್ಟವ ಅಂದ್ರೆ ಪರರ ಚಿಂತೆ ಮಾಡಿ ಅಂತ. ಇನ್ನೊಬ್ಬರ ಚಿಂತೆ ಮಾಡಿ ಮಾಡಿ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳೋ ಪರಿಸ್ಥಿತಿನೂ ಬರ್ತಾವ. ಅದಕ್ಕೆ ಮಹಾತ್ಮರು ಇಲ್ಲಿ ಏನು ಹೇಳಿದ್ರು ಅಂದ್ರೆ, ಊಟ ಮಾಡಿ ಕುಳಿತಲ್ಲೇ ಕುಂತು ಅದೇನಾಗ್ತದ, ಹೊಟ್ಟೆ ಬೊಜ್ಜು ಬೆಳಿತದೆ. ಅದರಿಂದ ಹಲವಾರು ರೋಗನೂ ಬರ್ತಾವ. ಉಪವಾಸ ಕುಂತ ರೋಗ ಬರಂಗ ತಿಳ್ಕಾರ. ಅದಕ್ಕೆ ಊಟ ಮಾಡಿ ಕುಂತ್ರ ಅಂತ ಬರ್ದಾರ. ಉಪವಾಸ ಎಷ್ಟು ಜನ ಕುಂದ್ರಿ ರೋಗ ಬಂದ್ರೆ ಕೇಳ. ರೋಗ ಉತ್ಪತ್ತಿ ಆಗದೆ ಅದರಿಂದನೇ. ಅದೇ ಒಳಗಿಲ್ಲ ಅಂದ್ರೆ ರೋಗ ಎಲ್ಲಿ ಹುಡ್ತಾವ? ಎಂಡೆನೇ ಇಲ್ಲ ಅಂದ್ರೆ ಎಂಡೆ ಹುಳ ಹುಟ್ಟೆ ಬರ್ತಾರೆ. ಎಂಡೆ ಆದಂದ್ರೆ ಅವ್ರ ಎಂಡೆ ಹುಳ ಬಿಡ್ತಾವ. ಅದಕ್ಕೆ ಎಲ್ಲಿ ಕೂಳ ಅದ, ಎಲ್ಲಿ ಭೋಗ ಅದ, ಅಲ್ಲಿ ರೋಗ ಅದ. ಅವ್ರಿಗೆ ಭೋಗನೇ ಇಲ್ಲ ಅಂದ್ರೆ ರೋಗ ಎಲ್ಲಿ ಬರ್ತಾವ. ಹಾಗಾಗಿ ಹೀಗೆ ನೀನು ಆಲಸ್ಯವನ್ನ ಮಾಡಿಕೊಂಡು ದೇಹವನ್ನ ಬೆಳೆಸಿ ಪರಮಾರ್ಥವನ್ನ ಅರಿಯದೆ ಪ್ರಾಪಂಚಿಕವಾದ ವಿಷಯಾದಿಗಳಿಗೆ ದಾಸನಾಗಿ ಕಾಮಾದಿಗಳಿಗೆ ಶರೀರವನ್ನ ಬಲಿ ಕೊಟ್ಟು ನೀನು ಈ ಶರೀರವನ್ನು ನಷ್ಟ ಮಾಡಿಕೊಳ್ಳದೆ ಸ್ಥಿರವಾದ ಆಸನವನ್ನು ಬಳಸಿಕೊಂಡು ತಿಳಿದುಕೊಂಡು ಅದನ್ನು ಸರಿಯಾಗಿ ಬಳಸಿದ್ದಾದರೆ ಇದು ಏನಾಗ್ತದ ಅಂದ್ರೆ ಸಾರ್ಥಕತೆ ಆಗ್ತದ ಅಂತ ಒಂದು ಮಾತು. ಇನ್ನೊಬ್ಬರು ಪ್ರಪಂಚಕ್ಕಾಗಿ ಶರೀರವನ್ನು ಯಾಕೆ ನೀನು ಬಹಳ ಬಳಸಬೇಕು ಅಂದ್ರೆ ಪ್ರಪಂಚಕ್ಕಾಗಿ. ಮಹಾತ್ಮರು ಒಂದ್ ಕಡೆ ಗಾದೆ ಮಾತು ಹೇಳ್ಯಾರ, ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು. ನಾವು ತಿನ್ನೋದು ಕೂಡೋದು ಮಾಡೋದು ಏನಿಲ್ಲ ಅಂದ್ರೆ ಎಷ್ಟು ದಿನ ಅಂತ ನೀ ಗಳಿಸಿದ್ದು ಉಂಡಿರ್ಲಿಕ್ಕೆ ಸಾಧ್ಯ ಅದ, ಖಾಲಿ ಆಗದ. ಹಾಗಾಗಿ ಆ ಗಾದೆ ಮಾತಿನಂತೆ ಇಲ್ಲಿ ಕೂಡ ಏನು ಹೇಳ್ತಾರ, ಆಲಸ್ಯ ಎಂಬ ನೆಪಗಾರನಿಂದ ನೀನು ದೂರವಾಗು.
ನಮಗೆ ಇನ್ನೊಬ್ಬನ ಬೇಟೆಗಾರ ಅನ್ನಲ್ಲ, ಅವನ ಹಗಲಿರುಳು ಕಾಯ್ತಿರ್ತಾನ. ಬೇಟೆಗಾರ ಪ್ರಾಣಿಗಳನ್ನ ಕಾಯ್ತಾನ. ಇಲ್ಲಿ ನಮ್ಮ ಒಳಗೊಬ್ಬನ ಅವನು ಏನು ಮಾಡ್ತಾನಂದ್ರೆ ಆಲಸ್ಯ ಎಂಬ ಬೇಟೆಗಾರ. ಆಲಸ್ಯ, ಆ ಆಲಸ್ಯ ಏನು ಮಾಡ್ತಂದ್ರೆ ನಮ್ಮನ್ನ ಕೆಲವೊಂದು ಸಲ ಪ್ರಚೋದನೆ ಮಾಡ್ತದೆ. ಪ್ರಚೋದನೆ, ಈಗ ಆಲಸ್ಯ ಸೋಮಾರಿತನ ಇಲ್ಲ ಅಂತ ತಿಳ್ಕೊಂಡೆ ನೀವೆಲ್ಲರೂ ಇಲ್ಲಿ ಬಂದಿರಿಲ್ಲ. ಹೋಗಲ್ ಬಿಡಪ್ಪ ಅಂದ್ರೆ ಇಲ್ಲಿ ಯಾಕೆ ಬರ್ತದ್ರಿ? ಮತ್ತೆ ಆ ಆಲಸ್ಯ ನಿಮ್ಮನ್ನ ಏನ್ ಮಾಡ್ತದ್ದು? ಮೃತ್ಯುಕೋಪಕ್ಕೆ ತಗೊಂಡು ಹೋಗ್ತಿಲ್ಲ. ಆ ಕಾರಣ ಹೀಗೆ ನೆಪಗಾರನ ಸಲಹೆಯಂತೆ ಈ ಜೀವಾತ್ಮ ಕೂಡ ಭ್ರಮೆಗೊಳಗಾಗಿ ಏನೇನೋ ಕಾರ್ಯವನ್ನು ಮಾಡಿದಂತೆ ನಾವು ಕೂಡ ಏನು ಮಾಡಬೇಕಂದ್ರೆ ಆಸನಗಳನ್ನು ಬಹಳಷ್ಟು ವಿಧವಾಗಿ ಹೇಳಿದ್ರು ಅದರಲ್ಲಿ ಮುಖ್ಯವಾದವನ್ನ ತಿಳಿಬೇಕಂದ್ರು ಅದಕ್ಕೆ ಸಿದ್ಧಾಸನ, ಸ್ವಸ್ತಿಕಾಸನ, ಪದ್ಮಾಸನ, ವಜ್ರಾಸನ ಹೀಗೆ ಕೆಲವು ಮುಖ್ಯವಾದ ಆಸನಗಳನ್ನು ಹೇಳ್ಯಾರ. ಅವುಗಳಲ್ಲಿ ಹೇಗೆ ಹಾಕಬೇಕೆಂಬುದು ಕೂಡ ಹೇಳ್ಯಾರ. ಬೆರಳು ಯಾವಾಗಿರಬೇಕು, ಪಾದ ಹಿಮ್ಮಡಿ ಹೆಂಗಿರಬೇಕು, ಮುಂದೆ ಪಾದ ತೊಡೆ ಮಧ್ಯದಲ್ಲಿ ಹೇಗಿರಬೇಕು, ಹಿಮ್ಮಡಿ ಆದಾಗ ಹೇಗಿರಬೇಕು ಅಂತ ಹೇಳ್ಯಾರ. ಇವೆಲ್ಲವನ್ನ ಮಾಡಿ ಬಲ್ಲವರ ಎದುರಿನಲ್ಲಿ ಅವರ ಸಲಹೆಯನ್ನ ಕೇಳಿ ಆಸನ ಹಾಕುವುದು ಶ್ರೇಷ್ಠ ಅಂದ್ರು. ಇದಕ್ಕೂ ಕೂಡ ಆ ಯೋಗ ಆಸನದಲ್ಲಿ ಯಾರು ತಿಳಿದವರಾರ, ಅನುಭವ ಮಾಡಿದಾರ, ಅವರು ಸಲಹೆ ಮಾರಿಗೆ ಹಾಕು. ಒಂದ್ ವೇಳೆ ನೀ ಏನನ್ನ ಹಾಕಿ ಏನನ್ನ ಮಾಡಕ್ ಹೋದ್ರೆ ಏನೇನೋ ಆತಾವ. ಒಂದೊಂದ್ಸಲ ವಿಚಿತ್ರ ಆಗ್ತಾವಂತ ಆಗ್ಯಾವ, ಘಟನೆಗಳು ಕೂಡ ಆಗ್ಯಾವ. ಹಾಗಾಗಿ ನೀನು ಏನು ಮಾಡಬೇಕು ಅಂದ್ರೆ ಕೈಕಾಲು ಮುರ್ಕೊಂಡವನು ಎಲಿಮೆಂಟ್ ಡಾಕ್ಟ್ರಲ್ಲಿ ಹೋಗ್ಬೇಕಲ್ಲ, ಕಣ್ಣು ಪರೆ ಬಂದವನು ಕಣ್ಣಿನ ಡಾಕ್ಟ್ರಲ್ಲಿ ಹೋಗ್ಬೇಕು. ಅದಕ್ಕೆ ಯೋಗ ಆಸನ ಸಾಧನೆ ಮಾಡಬೇಕು. ಅದು ಎಲ್ಲಿ ಹೋಗ್ಬೇಕು? ಯೋಗ ಸಾಧಕಲ್ಲಿ ಹೋಗ್ಬೇಕು. ಜ್ಞಾನ ಸಾಧಕಲ್ಲಿ ಅಡ್ಮಿಷನ್ ಇಲ್ಲ ನಿನಗೆ. ಹೀಗೆ ಗುರುಮುಖದಿಂದ ಮತ್ತೆ ಅದಾದ್ರೂ ಅದಕ್ಕೆ ಗುರುಮುಖ ಅಂದ್ರು, ಜ್ಞಾನಕ್ಕೆ ಗುರು ಆಗ್ತದೆ. ಇಲ್ಲಿ ನಾವು ಅನುವಾದ UKG LKG ಅಂತ ಬಂದವಲ್ಲ, ಅವ ಮನೆಗೆ ಅಪ್ಪನಾಗ ಬರಂಗಿಲ್ಲ, ಅಮ್ಮನಾಗ ಬರಂಗಿಲ್ಲ. ಅಂಥವನ್ನ ಶಾಲೆಗೆ ಹಾಕಿದ್ರೆ ಅಲ್ಲಿ ಗುರುಪೀಠಕ್ಕೆ ಆಗ್ತಿಲ್ಲ. ಅವು ಶಾಲೆ ಕಳಿಸೋಲ್ಲ ಮಕ್ಕಳನ್ನ. ಅವೇನು ದೊಡ್ಡ ಶಾಲೆ ಓದೋದು. ಅದೇ ABCD ಅಂತ 4-8 ಅಕ್ಷರ ಕಲಿಬೇಕಾದ್ರೆ ಅಲ್ಲಿ ಶಾಲೆಗೆ ಕಳಿಸಿ ಗುರುಗಳಿಂದ ಹೇಳಬೇಕಂತವ. ಅಂದಂಗ ಅಷ್ಟು ಆಗ್ಬೇಕಾದ್ರೆ ಎಲ್ಲದಕ್ಕೂ ಮುಖ್ಯ ಯಾವುದು? 4 ಪ್ರಕಾರದ ಪದ್ಮಾಸನ, ವಜ್ರಾಸನ, ಸ್ವಸ್ತಿಕಾಸನ ಅಂತ ಏನಾವ, ಎಲ್ಲ ಸಿದ್ಧಾಸನಗಳಿಗೂ ಕೂಡ ಮುಖ್ಯವಾದದ್ದೇನೆಂದ್ರೆ ಆಸನ ಸ್ಥಿರವಾಗಿ, ಒಳಗ ಹಾಕೋ ಬೇರೆ, ಆದ್ರೆ ದೇಹ ಮಾತ್ರ ಸ್ಥಿರವಾಗಿ ಅಂದ್ರೆ ನೀಟಾಗಿ ಕೂಡ್ಬೇಕಂತ ಯೋಗದಲ್ಲಿ ಹೇಕಂತ ಬಂತಾರ. ಈ ಕಾರಣದಿಂದ ಅವನ್ನ ಸಾಧಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಮತ್ತೆ ಮುಂದ 2ನೇ ನುಡಿಯಲ್ಲಿ ಕೂಡ ಅವರು ಆಸನ ಬಗ್ಗೆ ಹೇಳ್ತಾ ಬಂದ್ರು. ಎಡದ ಹಿಮ್ಮಡಿ ಆಧಾರದ ಎಡೆಯನ್ನು ಒತ್ತತ ಒಡನೆ ದಕ್ಷಿಣದ ಹಿಮ್ಮಡವನ್ನು ಮಡಗಿ ಮೇಹನದ ಮೇಲುಗಡೆಯಳು ರುಜುವೆನಿಸಿ ಕೊಡಲಿಂದೆ ಮೀರಿ ಸಿದ್ಧಾಸನವದು. ಸಿದ್ಧಾಸನ ಅಂತ ಯಾವ್ದು ಕನಬೇಕು ಅಂದ್ರೆ ಎಡಗಾಲಿನ ಹಿಮ್ಮಡದಿಂದ ಮಲಮೂತ್ರ ಬಿಡುವ ಮಧ್ಯದ ಸಮಯದಲ್ಲಿ ಒತ್ತುತ್ತಿರಬೇಕಂತ, ಹಿಂಗೆ ಒತ್ತಬೇಕು. ಬಲ್ಲಗಡೆ ಕಾಲು ತಗೊಂಡು ಈ ಕಡೆ ಒತ್ತಬೇಕು.
ಅನಂತರ ಶರೀರ ಚಲಿಸದಂತೆ ನೀಟಾಗಿ ಕುಳಿತಿತ್ತು ಅಂದರೆ ಅದೇ ಸಿದ್ಧಾಸನ ಅಂದ್ರೆ ನೋಡ್ರಿ. ಹಿಂಗೆ ಕುಂತ್ರೆ ಸಿದ್ಧಾಸನ. ಮತ್ತೆ ತೊಡೆ ಕಿರುದೊಡೆಗಳ ನಡುವೆ 2 ಅಂಗ್ರೆಗಳ ಅಡಗಿದ್ದು ಸಸಿನಮಾದ ಒಡಲಿಂದ ಬಿಡದೆ ಕುಳಿತರೆ ಸ್ವಸ್ತಿಕ ಆಸನ ಅಹುದೆಂದು ಮಡದಿ ನೀನು ಇದನ್ನು ನಿಶ್ಚಯಿಪದು ಅಂತ ಅವು ಯೋಗದ ಪದ್ಧತಿಗಳನ್ನು ಹೇಳ್ತಾ ಬಂದ್ರು. ಮತ್ತೆ ಎಡಪಾದ ಅಂತ ಹೇಳಿ ಬಂದ್ರು. ಒಟ್ಟಿನಲ್ಲಿ ಕೊನೆಗೆ ಹೇಳ್ತಾರೆ ಸುಖಾಸನ ಯಾವುದಪ್ಪ ಅಂದ್ರೆ ತನಗ ಆವ ತರದಿಂದ ಜನಿಪದು ಧೈರ್ಯವಂ ಅಂತನುವಾಗಿ ಕುಳ್ಳಿದ್ದು ಚಲಿಸದೆ ಮನ ಹಸುಗಳನ್ನು ನಿರೋಧಿಸಲು ಅದು ಸುಖಾಸನವೆಂದು ತಿಳಿಯುವುದು ನಳಿನಾಕ್ಷಿ ಅಂತ ಹೇಳ್ಬಿಟ್ರು. ಕೊನೆ ಏನು ಹಾಕಕ್ ಬಂದ್ರೆ ಹಾಕು, ಕುಂದ್ರಕ್ ಬಂದ್ರೆ ಕುಂದ್ರು. ಅದು ಹಾಕಕ್ ಬರಲ್ಲ ಕುಂದ್ರಕ್ ಬರಲ್ಲ ಅಂದ್ರೆ ಮುಂದೆ ಮತ್ತೆ ಇಲ್ಲಿ ಹೇಳ್ಯಾರಲ್ರಿ ಮತ್ತೆ ಅವ್ರಿಗೆ ಹೆಂಗ ಜ್ಞಾನ ಆಗ್ತದಂದ್ರೆ ಅಂದ್ ಕೊನೆಗೆ ಹೇಳ್ತೀನಿ. ಯಾವ ರೀತಿಯಿಂದ ಕುಳಿತುಕೊಂಡರೂ ನಾವು ಮಾಡುವ ಜ್ಞಾನ ಯೋಗಕ್ಕೂ ಮತ್ತು ಧ್ಯಾನ ಯೋಗಕ್ಕೂ ನಮಗೆ ಅನುಕೂಲ ಆಗ್ತದ. ಅನುಕೂಲ ಆಗುವಂಗೆ ಅಂದ್ರೆ ಮನಸ್ಸಿಗೆ ದುಃಖ ಆಗಬಾರ್ದು, ಶರೀರಕ್ಕೆ ದುಃಖ ಆಗಬಾರ್ದು, ಪ್ರಾಣ ಹಿಡಿಯಾಗ ದುಃಖ ಆಗಬಾರ್ದು. ಮತ್ತು ನೀನು ದೃಷ್ಟಿ ನಿಲ್ಲಿಸುವಾಗ ನೀನು ದುಃಖ ಆಗ್ತಂದ್ರೆ ಅದು ಬಿಟ್ಬಿಡು. ನಿನಗೆ ಹೆಂಗ ಕುಂತ್ರೆ ಸುಖ ಆಗ್ತದ, ಹೆಂಗ ಕುಂತ್ರೆ ಧ್ಯಾನ ಮಾಡಕ್ಕಾಗ್ತದ, ಹೆಂಗ ಕುಂತ್ರೆ ಜ್ಞಾನ ಯೋಗವನ್ನು ಇರ್ಲಿಕ್ಕೆ ಆಗ್ತದ. ಆ ಪ್ರಕಾರ ಮನೋವಾಯು ದೃಶ್ಯಗಳನ್ನು ನಿಗ್ರಹಿಸಲು ಅದು ಸುಖಾಸನವೆಂದು. ಕಿವಿ ಯಾಕಡೆ ಕೊಟ್ಟಿರಪ್ಪ, ಕಣ್ಣು ಯಾಕಡೆ ನೋಡಿಲ್ಲ, ಮನಸ್ಸು ಕಿವಿ ಇವೆಲ್ಲ ಹಿಡಿತಿತ್ತಂದ್ರೆ ಅದಲ್ಲ ನಾಸನ. ಇವೆಲ್ಲ ಮಾಡಿದ ಮೇಲೆ ಜ್ಞಾನ ಆಗತ್ರಿ. ನಿಮ್ಮ ಗುರುಗಳು ಯೋಗನೇ ಹೇಳಿಲ್ಲ ಅಂತೀರಿ. ಬಸವಂದ್ರೆ ಹೇಳಿಲ್ಲಲ್ಲ ಯೋಗ. ಇಲ್ಲಿ ಯೋಗದ ಬಂದದಂತ ಮಾತಾಡ್ಬೇಕಾಗ್ಯದಷ್ಟೆ, ಹೇಳಿಲ್ಲ ಅವರು. ಯಾಕಂದ್ರೆ ಕ್ವಾಣದ ಕೂಡ ಕುಂಟಿ ಹೊಡೆದಂಗೆ ಅಂತೀರ ಅವರು. 6 ಎತ್ತುಗಳವ, 3 ಜೊತೆ 3 ಆಣ್ಮಕ್ಳು, ಇನ್ನೊಂದು ಜೊತೆ ಅವ ಬರೀ ಕ್ವಾಣ. ಲಾಸ್ಟಿಗೆ ಬಂದು ಕ್ವಾಣ ನೋಡ್ಕೊಂಡು ಹೋಗ್ಬೇಕಲ್ಲ. ಆ ಎತ್ತುಗಳು ಹೋದಂಗ ಸಾಲಿಡೋದು ಹೋತಾವ. ನೀವು ಕ್ವಾಣ ಎತ್ತರಿಗೆ ಹೇಳ್ತು, ಕ್ವಾಣ ಕರಿಗೆ ಹೇಳ್ತು. ಈ ಬ್ಯಾಸರ ಬಂದದೆ ಕ್ವಾಣದ ಕೂಡ ಕುಂಟೆ ಹೊಡೆದು ನಾನು ನಾಳೆಗೆ ಬರಂಗಿಲ್ಲ ಅಂದ್ರೆ ಅಲ್ಲೋ ಮುಂಜಾನೆ ಜಲ್ದಿ ಬಾ, ನೀ ಎತ್ತು ಹೊಡ್ಕೊಂಡು ಲಾಸ್ಟಿಗೆ ಬಂದ್ರು ಕ್ವಾಣ ಹೊಡ್ಕೊಂಡು ಹೋದಂತೆ ಅದು ಮಾಲೀಕ. ಏನ್ರಿ ಕ್ವಾಣದ ಕೂಡ ಬ್ಯಾಸರ ಬಂದ ನನಗ, ಜಲ್ದಿ ಎದ್ದು ಬಾ, ಮೊದಲು ಎತ್ತು ಹೊಡ್ಕೊಂಡು ಹೋಗಿ ನೀನು ಸಾಲಿಡೋತು. ನಿನಗೆ ಆಯಾಸ ಇಲ್ಲ, ಅನಾಯಾಸವಾಗಿ ಅಂದ್ರೆ ಬಿಡ್ತಾವ ಮ್ಯಾಲ ಹಿಡಿದು. ಕ್ವಾಣದ ಕೂಡ ಖುಷಿಯಾಗಿ ನಾ ಏನು ಮಾಡಲಿ, ನಿನ್ ತಪ್ಪ ಅಂತ ಹೇಳ್ದಂಗೆ ಇಲ್ಲಿ ಇದು. ಯಾಕಂದ್ರೆ ಈ ಯೋಗದಲ್ಲಿ ಹೇಳಬೇಕಾಗದೆ ಹೇಳ್ತಾರೆ. ಗುರುಗಳು ಸಾಧನೆ ಮಾಡಬೇಕು, ಇಲ್ಲವರೆ ಜ್ಞಾನ ಹೆಂಗಾಗ್ತದಂತ ಬಹಳ ಪರೀಕ್ಷೆ ಮಾಡೋರ್ನಾರ ನಮ್ಮಲ್ಲಿ ಆಗಿ ಹೋಗಿ ಅವೆಲ್ಲ. ಅದಕ್ಕೆ ಒಂದೇ ಪ್ರಮಾಣದ ಶರೀರ ಸ್ಥಿರವಾಗಿ 4 ಆಸನದಲ್ಲಿ ಯಾವುದನ್ನ ಆಸನ ಹಾಕ್ಬೇಕು, ಯಾವುದಿಲ್ಲ. ಮನೋ ಅಕ್ಷಿ ಒಡ ಒಡೆದು ಬರ್ದಾರೆ. ಇವೆಲ್ಲ ಆಗಬೇಕು ಅಂದ್ರೆ ಇಷ್ಟು 4 ಪ್ರಕಾರ ಹೇಳಿದ್ರಲ್ಲ. ಅಷ್ಟವಕ್ರ ಮಹಾಮುನಿಗಳು ಏನು ಮಾಡಿದ್ರು, ನಡೆದ್ರೆ 8 ನಮೂನೆ ಬಗ್ತಕ್ಕಂಥ ಕಾಯ, ಅಲಗಾಡ್ತಕ್ಕಂಥ ಕಾಯ, ಯಾವ ಆಸನ ಹಾಕಿದ್ದ, ಏನು ಮಾಡಿದ. ಮತ್ತೆ ಅಂಥ ವ್ಯಕ್ತಿ ಜನಕ ಮಹಾರಾಜನಿಗೆ ಮಹಾಗುರು ಆದ ನೋಡ್ರಿ. ಹೌದಲ್ಲ? ಹಾಗೆ ಜ್ಞಾನ ಬಹಳ ಮುಖ್ಯವಾದದ್ದು. ಇವು ಪರಂಪರಾ ಸಾಧನೆಗಳಂತ ಇಲ್ಲಿ ನಾವು ಒಪ್ಪಬೇಕು ವಿನಃ ಯಾವ ರೀತಿಯಿಂದ ಕುಳಿತುಕೊಂಡು ಅದಕ್ಕೇನು ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರು. ಆ ಕಾರಣ ನಿನಗೆ ಯಾವ ರೀತಿಯಿಂದ ಆದ್ರೂ ಕೂಡ ಧೈರ್ಯ ಬರಬೇಕು. ನಾನು ಧೈರ್ಯ. ಹಲೋ, ಈಗ ಮಂಗಲವನ್ನ ನಮ್ಮ ವೇದಾಂತ ಬೆಳಗದ ಅತ್ಯಂತ
ಶ್ರದ್ಧೆ ನಿಷ್ಠೆ ಭಕ್ತಿಯನ್ನ ಇಟ್ಟುಕೊಂಡಂತ ಶ್ರೀಮತಿ ಮಧು ಸರಿಕಾರ್ ಇವರು ಬಹಳ ದಿನ ಆಯ್ತು. ಈಗ ಪಾಪ ಅವರು ಹಾರುಗೇರಿಯಲ್ಲಿ ಹೋಗಿರ್ತಕ್ಕಂಥ ಪ್ರಸಂಗ ಬಂದರೂ ಕೂಡ ಸದಾ ಕಾಲ ಶಾಸ್ತ್ರ ಚಿಂತನೆಯಲ್ಲಿ ಕಾಲ ಕಳೀತಾರೆ. ಅವರಿಂದ ಈಗ ಇವತ್ತಿನ ಮಂಗಲ ಗೀತೆಯನ್ನು ಹಾಡೋರಿದ್ದಾರೆ. ನಂತರ ಇವತ್ತಿನ ವಾಗ್ಪುಷ್ಪವನ್ನು ಗುರುಪಾದಕ ಸಮರ್ಪಿಸನು ಅಂತಕ್ಕಂಥ ಮಾತನ್ನು ಹೇಳಿ ಮಂಗಲ ಹಾಡ್ತಾಯಿ. ಮಂಗಲಂ ಗುರುನಾಥರೂಢಗೆ ಮಂಗಲಂ ಗುರುನಾಥ ಯೋಗಿಗೆ ಮಂಗಲಂ ಗುರುನಾಥ ತ್ಯಾಗಿಗೆ ಮಂಗಳಾರತಿಯ ಮಂಗಲಂ ಗುರುಲಿಂಗ ಭೋಗಿಗೆ ಮಂಗಲಂ ಗುರು ಸಾರ್ವಭೌಮಗೆ ಮಂಗಳಾತ್ಮ ಜ್ಞಾನ ಸೂರ್ಯಗೆ ಮಂಗಳಾರತಿಯ ಮಂಗಲಂ ಶ್ರೀ ಬ್ರಹ್ಮನಿಷ್ಠಗೆ ಮಂಗಲಂ ಗುರಿ ಮೌನ ಮುನಿಪಗೆ ಮಂಗಲಂ ಗುರು ಶಂಭುರೂಪಗೆ ಸಂಗಮೇಶ್ವರಗೆ ಸಂಗಮಾಯೋಪಾದಿ ಭಂಗಗೆ ಲಿಂಗ ಸುಖ ಸವಿದುಂಡ ಸುಚಿಪಗೆ ನಿಸ್ಸಂಗ ನಿರ್ಮಲ ತತ್ವ ಗೂಡಿದ ಲಿಂಗ ಭಾರತಿಗೆ ಸತ್ತು ಚಿತ್ತಾನಂದ ರೂಪಗೆ ನಿತ್ಯ ಪರಿಪೂರ್ಣಾತ್ಮ ಜ್ಯೋತಿಗೆ ತತ್ವರೂಪಗೆ ನಿತ್ಯ ಸಂವಿನ್ಮಾತ್ರ ಚಿನ್ಮಯಗೆ ಅತ್ಯಧಿಕ ಪ್ರಖ್ಯಾತ ಪರತರ ನಿತ್ಯ ಜ್ಞಾನದ ಜ್ಯೋತಿ ಬೆಳಗುವೆ ನಿತ್ಯ ತೃಪ್ತಿಯು ನೀಡಿ ಕರುಣಿಸು ಬರದಿ ಗುರುನಾಥ ತಂದೆ ತಾಯಿಯು ನೀನೆ ಎಂದು ಬಂಧು ಬಳಗವು ನೀನೆ ಎಂದು ಕಂದನ ನೆರೆ ನಂಬೆ ನಿನ್ನನು ಬಿಡದೆ ಹೊಂದಿಹನೀಗ ಇಂದು ಈ ಭವಬಂಧದಿಂದಲೇ ನಂದು ತವ ಪಾದದಲ್ಲಿ ಬೆಂದೆ ತಂದೆ ನೀ ಕೃಪೆ ಮಾಡು ಅಂದದಿ ವಂದಿಸುವೆ ಭರದಿ ನಿನ್ನು ನಿಂತೋಲಗವೇ ಕಾಶಿಯು ನಿನ್ನ ವಾಸವು ಬ್ರಹ್ಮಲೋಕವು ನಿನ್ನ ವಾಕ್ಯವು ತತ್ವಮಹಿಪದ ನೀನೆ ಪರಮಾತ್ಮ ನಿನ್ನ ನುಡಿ ನಿಜ ಶಿವನ ಮಂತ್ರವು ನಿನ್ನ ಅಡಿ ದರ್ಶನ ಪವಿತ್ರವು ನಿನ್ನ ಕರಣವು ಸರ್ವತೀರ್ಥ ನೀನೆ ಪರಮಾರ್ಥ ಜ್ಞಾನದೊಳು ನೀ ಚನ್ನ ಬಸವನು ಮೌನದೊಳು ಶ್ರೀ ಸಿದ್ಧರಾಮನು ನೀನೆ ಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ ಯೋಗಿಯೊಳು ನೀ ರಾಜಯೋಗಿಯು ತ್ಯಾಗಿಯೊಳು ಸುಖ ಮುನಿಯು ನೀನೇ ಭೋಗ ಸುಖ ವಿಷಯವನ್ನು ನೀಗಿದ ಪರಮ ವೈರಾಗಿ ನಿನ್ನ ಶಾಂತಿಗೆ ಚಂದ್ರ ನಾಚಿದ ನಿನ್ನ ಶಾಂತಿಗೆ ಸೂರ್ಯ ಹಾರಿದ ನಿನ್ನ ಶಾಂತಿಗೆ ತನ್ನಗಾಯಿ ತೋರಿವ ಒಡವಾಗ್ನಿ ನಿನ್ನ ಶಾಂತಿಯು ಜ್ಞಾನವೆನಿಸಿತು ನಿನ್ನ ಶಾಂತಿಯು ಮೌನವೆನಿಸಿತು ನಿನ್ನ ಶಾಂತಿಯು ಜೀವ ಪರಮಾತ್ಮೈಕ್ಯ ಸುಖವಾಯಿತು ಆವ ಸುಖ ಪರಿಭಾವಿಸಿದೊಡೆ ಜೀವ ಪರಮಾತ್ಮೈಕ್ಯ ಸುಖವು ಓದೇ ಸರಿ ಶಾಂತಿ ಇಲ್ಲದ ಜ್ಞಾನವೇ ತರದು ಜಗಕ್ಕೆ ಶಾಂತಿಯ ಬೀರಲೋ ಸುಗ ಆಗಮಿಸಿ ಗುರುನಾಥನೆನಿಸಿ ನೀಗಿ ಸಂಸ್ಕೃತಿ ಯೋಗಿ ಎನಿಸಿರಿ ಭೂಲತಾಪುರದಿ ದೇಹವಿದ್ದಿಲ್ಲದ ವಿದೇಹ ಸಹಜ ಸ್ಥಿತಿಯಲ್ಲಿದ್ದ ಭಕ್ತರ ನೇಹದಿಂದಲೇ ದೇಹ ಮತಿಯನ್ನು ತ್ಯಜಿಸಿ ಎಚ್ಚರಸಿ ಭಾಷೆ ದೃಷ್ಟಿಯಲ್ಲಿ ಹೇಳ ಕೇಳದೆ ಊಹಿಸುತ್ತಾ ಕುರುವಿಂದ ಲಕ್ಷ್ಯವ
ಸೋಹಮಾಸ್ಮಿ ನೀನೆ ನೀನಾಗಿದ್ದೆ ಗುರುನಾಥ. ಕಾದ್ರೊಹಳ್ಳಿಯ ಬಸವಗೌಡನು ಅದೃಶರ್ಯರ ಕರುಣೆಯಿಂದಲೇ ಮುದ್ರೆಗೈದ ಕವನ ಪುಷ್ಪವ ಸಿದ್ಧಗರ್ಪಿಸಿದ. ಪಾಡಿ ಮಂಗಲ ಬೇಡಿ ಕೊಂಬುವೆ ನೀಡು ಎನ್ನ ಮತಿಗೆ ಮಂಗಲ. ರೂಢಿಗೀಶ ರೂಢ ಸಿದ್ಧನ ಪುತ್ರ ಗುರುನಾಥ. ಮಂಗಲಂ ಗುರುನಾಥ ಯೋಗಿಗೆ ಮಂಗಲಂ ಗುರುನಾಥ ತ್ಯಾಗಿಗೆ. ಮಂಗಲಂ ಗುರುನಾಥ ಯೋಗಿಗೆ ಮಂಗಳಾರತಿಯ. ಮಂಗಲಂ ಗುರುಲಿಂಗ ಭೋಗಿಗೆ ಮಂಗಲಂ ಗುರು ಸಾರ್ವಭೌಮಗೆ. ಮಂಗಳಾತ್ಮ ಜ್ಞಾನ ಸೂರ್ಯಗೆ ಮಂಗಳಾರತಿಯ. ಹರ ಓಂ ಚೈತನ್ಯಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಭ್ಯಂತು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. श्रीमद जगद्गुरु सिद्धार्थ स्वामी महाराज की, श्री सद्गुरु शिवपुत्र स्वामी महाराज की, श्री सद्गुरु बसवानंद स्वामी महाराज की, श्री सद्गुरु अभिनव महाराज